ವರ್ಣಮಯವಾಗಿ ಹೊರಟು ಕಾಣಿಸೋದನ್ಯ ಮುಂದೆ ಹಿಂದೆ ಎಡ ಬಲ ನಾನು ಕಣ್ಣು ಹಾಯಿಸಿದಾಗ ವಿಸ್ತಾರವಾದ ಜಲರಾಶಿಯನ್ನು ಕಾಣ್ತಾ ಇದ್ದೇನೆ. ಇದ್ದಕ್ಕಿದ್ದ ಹಾಗೆ ಈ ನೀರ ಮಧ್ಯೆ ನಾನೊಬ್ಬ ಕಾಣಿಸಿಕೊಂಡಿದ್ದೇನೆ. ಯಾರು ನಾನು? ನನ್ನ ಹೆಸರು ಏನು? ನಾನು ಮುಂದೆ ಮಾಡಬೇಕಾದ್ದೇನು? ಒಂದು ತಿಳಿಯದೆ ಗೊಂದಲದಲ್ಲಿದ್ದೇನೆ. ತಿಳಿಯುವ ಕುತೂಹಲ ಅಧಿಕವಾಗಿದೆ. ತೆರೆ ಮುಂದೆ ನೋಡೋಣ. ಕೊಟ್ಟವರಾಗುವುದೇ ಏನು ವಿಚಿತ್ರವಿದು! ಅರೆ ಕ್ಷಣದಲ್ಲಿ ಆಶ್ಚರ್ಯಕರವಾದ ಸನ್ನಿವೇಶ. ತುಂಬಿದ ಜಲಧಿಯಲ್ಲಿ ನಾನೊಬ್ಬ ಹುಟ್ಟಿಕೊಂಡೆ. ಯಾಕೆ ಹುಟ್ಟಿದೆ? ಯಾರಿಂದಲಾಗ ಜನ್ಮವನ್ನು ತಳೆದೆ? ನಾನು ಮುಂದೆ ಏನು ಮಾಡಬೇಕು? ಯಾವುದೂ ಗೊತ್ತಿಲ್ಲದೆ ಹೋಯಿತಲ್ಲ. ಹುಟ್ಟಿದ್ದೇನೆ ಅನ್ನುವಾಗ ಜನ್ಮದಾತ ಒಬ್ಬ ಬೇಕೇ ಬೇಕು. ಎಲ್ಲಿ ನನ್ನ ಅಪ್ಪ, ಎಲ್ಲಿ ನನ್ನ ಹೆತ್ತವೇ? ಯಾರೂ ಕಾಣುವುದಿಲ್ಲ. ಕಾಣದೇ ಇರುವುದಕ್ಕೆ ಕಾರಣವೂ ಇದೆ. ಸುತ್ತ ನೋಡಿದರೆ ಕತ್ತಲು, ದೃಷ್ಟಿಯೇ ಓಡುವುದಿಲ್ಲ. ಆದರೂ ಕೂಡ ನನ್ನವರನ್ನು ನೋಡುವಂತಹ ಆತುರ ಕಾತರ ಅಧಿಕವಾಗುತ್ತಾ ಇದೆಯಲ್ಲ. ಏನು ಮಾಡೋಣ? ಸುತ್ತ ಕತ್ತಲು, ಅಲ್ಲದೆ ನೀರು. ತನ್ನ ಮಧ್ಯೆ ನನ್ನವರನ್ನು ಹುಡುಕುತ್ತಾ ಸಾಗುತ್ತಾನೆ ಮುಂದೆ. ಮನಸ್ಸಿಗೆ ಬಹಳ ನೆಮ್ಮದಿಯಾಯಿತು. ಯಾಕೆ? ಮನದಲ್ಲಿರುವಂತಹ ಸಂಶಯ ಈ ಕ್ಷಣವೇ ದೂರವಾಗಿ ಹೋಯಿತು. ಏನು ನಿನ್ನ ಸಂಶಯ? ಯಾವಾತನನ್ನು ನೋಡಬೇಕು ಎಂಬ ಉದ್ದೇಶದಿಂದ ಇಲ್ಲಿಯವರೆಗೆ ಬಂದೆನೋ ಅಂತಹ ವ್ಯಕ್ತಿ ಸಿಕ್ಕಿದ. ಇಲ್ಲೇ ಇದ್ದಾನಲ್ಲ, ನೀನೇ. ಅಪ್ಪ, ಮೊದಲಾಗಿ ವಂದಿಸಿಕೊಂಡಿದ್ದೇನೆ. ಯಾತಕ್ಕೆ ಜನ್ಮವ ಇತ್ತಿಹೆ ನನ್ನಿಂದ ಮುಂದೆ ಆಗಬೇಕಾದಂತಹ ಕಾರ್ಯಗಳಾದರೂ ಏನು? ನನ್ನ ಹೆಸರೇನಪ್ಪ? ಯಾರಪ್ಪ? ನೀನು ನನ್ನ ಅಪ್ಪ. ಹಾಗಾದ್ರೆ ನನ್ನ ಅಪ್ಪ? ನೀನು ಅಪ್ಪ ಇಲ್ಲದವನ? ಅಪ್ಪ ಬೇಡ, ಬಿಡು. ನನ್ನ ಅಮ್ಮ ಎಲ್ಲಿ? ಅಮ್ಮನೂ ಇಲ್ಲ, ಅಪ್ಪ ಇಲ್ಲ, ಅಮ್ಮ ಇಲ್ಲ, ಯಾರು ನನಗಿಲ್ಲ. ನಾನಿಲ್ವಾ? ನೀನು ಅಪ್ಪ ಅಲ್ಲ ಅಂತ? ನಿನ್ನ ಒತ್ತಿನಲ್ಲೇ ಅಪ್ಪ ಅಲ್ಲದಿದ್ದರೂ ಒತ್ತಿನಲ್ಲಿರುವವ ನೀನು. ಎಲ್ಲ ನಿನ್ನನ್ನು ನೋಡಿದಾಗ ಮನದಲ್ಲಿ ಯಾವುದೋ ಒಂದು ರೀತಿಯ ವ್ಯತ್ಯಾಸವೇ ಆಗುತ್ತಾ ಇದೆಯಲ್ಲ. ಏನು ವ್ಯತ್ಯಾಸ? ನಿನ್ನ ಮೇಲೆ ಒಂದು ರೀತಿಯ ಭಕ್ತಿ, ನಿನ್ನ ಮೇಲೆ ಗೌರವ. ನನಗೂ ಹಾಗೆ. ಹೇಗೆ? ನಿನ್ನನ್ನು ಕಂಡ ಈ ಕ್ಷಣದಲ್ಲಿ ನಿನ್ನ ಬಗ್ಗೆ ನನ್ನ ಮನಸ್ಸಲ್ಲಿ ಯಾವುದೋ ಒಂದು ವಿಧವಾದಂತ ವಾತ್ಸಲ್ಯ, ಪ್ರೀತಿ, ಅಭಿಮಾನ ಉಕ್ಕುತ್ತಾ ಇದೆ. ನನ್ನ ಮೇಲೆ ನಿನಗೆ ಪ್ರೀತಿ, ನಿನ್ನ ಮೇಲೆ ನನಗೆ ಭಕ್ತಿ. ಹುಟ್ಟುವುದಕ್ಕೆ ಮೊದಲೇ ನಾವು ಸಂಬಂಧಿಕರಾಗಿದ್ದೆವು. ಏನೇ ಇರಲಿ, ಯಾರೂ ಇಲ್ಲದಂತಹ ಈ ಹೊತ್ತಿನಲ್ಲಿ ನಮ್ಮೊಳಗೆ ಒಂದು ಸಂಬಂಧವನ್ನು ಬೆಳೆಸಿಕೊಂಡರೆ ಹೇಗೆ? ಒಳ್ಳೆಯದು. ನನ್ನ ಮೇಲೆ ಪ್ರೀತಿ ವಿಶ್ವಾಸವನ್ನಿಟ್ಟುಕೊಂಡವ ನೀನು. ಆದ್ದರಿಂದ ನಾನು ಕಿರಿಯವ ಎಂದೇ ಅರ್ಥ. ನಿನ್ನ ಮೇಲೆ ಭಕ್ತಿಯನ್ನೇ ತೋರ್ಪಡಿಸಿದವ ನಾನು. ಆದ್ದರಿಂದ ನೀನು ಹಿರಿಯವ ಎಂದೇ ಅರ್ಥ. ಕಿರಿಯವ ಅಂದರೆ ತಮ್ಮ, ಹಿರಿಯವ ಅಂದರೆ ಅಣ್ಣ. ನಾನು ತಮ್ಮ, ನಾನು ಅಣ್ಣ. ನಾನು ತಮ್ಮ, ನಾನು ಅಣ್ಣ.
ನಮಗಿನ್ನು ಹೊರಬೇಕೆನ್ನುವುದರಿ ನಮ್ಮ ಸಂಬಂಧವನ್ನು ನಾವು ಪರಸ್ಪರ ಗುರುತಿಸಿದ ಹಾಗಾಯ್ತು. ನಿಜ. ಓ ತಮ್ಮ, ಅಣ್ಣ ನಿನ್ನಲ್ಲಿ ಮಾತಾಡ್ತಾ ಇದ್ದ ಹಾಗೆ ನನ್ನ ದೇಹದ ಕಂಠದಿಂದ ಸ್ವಲ್ಪ ಕೆಳಗೆ, ಸೊಂಟದಿಂದ ಮೇಲೆ, ಹೌದಾ, ಈ ಮಧ್ಯಪ್ರದೇಶ ಉಂಟಲ್ಲ, ಹೌದಲ್ಲ, ಇಲ್ಲಿ ಒಳಗೆ ಚುರು 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 ಆಗ್ತಾ ಉಂಟು. ಅದು ಈಗ ಏನು ಮಧ್ಯಪ್ರದೇಶದಲ್ಲಿ ಗಲಭೆ? ಯಾಕೆ ಹಾಗಾಗುದು? ಯಾಕೆ ಹಾಗಾಯ್ತು? ಓ ತಮ್ಮ, ಅಣ್ಣ ಏನಾದ್ರೂ ಕೈಯಲ್ಲಿ ಹಿಡಿಬೇಕು, ಬಾಯಿಗೆ ಹಾಕಬೇಕು, ಜಗೀಬೇಕು, ನುಂಗಬೇಕು, ಹಾ. ಈಗೆಲ್ಲ ಮನಸ್ಸಾಗುತ್ತಾ ಇದೆ. ಆ ಮನಸ್ಸಿಗೆ ಏನನ್ನಬಹುದು? ಬಹುಶಃ ಇದು ಹಸಿವು. ಅಣ್ಣ, ತಮ್ಮ, ಆ ವೇದನೆ ನನ್ನ ಹೊಟ್ಟೆಯಲ್ಲಿಯೂ ಆಗುತ್ತಾ ಇದೆ. ಹಾ. ಅದನ್ನು ನಿವಾರಿಸಬೇಕಲ್ಲ. ಹೌದು. ಆ ಬಗೆ ನಾನು ಬಲ್ಲೆ. ಇನ್ನೆಂದು ನಡೆದ ಶೌರ್ಯದಲ್ಲಿ ಹುಟ್ಟಿದಾರಾಭ್ಯ ನನ್ನ ಹೊಟ್ಟೆಯಲ್ಲಿಯೂ ಕೂಡ ಹಸಿವೆ ಎಂಬಂತಹ ಸಂಕಟ ಕಾಡುತ್ತಾ ಇದೆ. ಅದನ್ನು ನಿವಾರಿಸುವ ಬಗೆ ಹೇಗೆ ಆಲೋಚನೆ ಮಾಡಿದ್ರೆ ಈಗ ಉಪಾಯ ಹೊಳೆಯಿತಣ್ಣ. ಯಾವುದದು? ಕಾಣುತ್ತಾ ಇದೆಯಲ್ಲ ನೀರು, ನೀರಿಗೆ ಬಡಿಯಲೇ. ನಮ್ಮಿಂದ ಮೊದಲೇ ಹುಟ್ಟಿದಂತಹ ಪ್ರಾಣಿಗಳು ನೀರೊಳಗೆ ಅವಿತಿರಬಹುದು. ನಮ್ಮ ಬಡಿತಕ್ಕೆ ಹೆದರಿ ಒಂದೊಂದೇ ಮೇಲೆ ಬರುವುದಕ್ಕೆ ಸಾಧ್ಯವಿದೆ. ಬಂದ ಪ್ರಾಣಿಗಳನ್ನು ಹಿಡಿದು ತಿನ್ಬೇಕು. ಕ್ಷಣ ಪಿಡಿಯುವುದು ನೀನು ಅಲ್ಲಿ ಯಾಕೆ ಹೊಳಚಾಡ್ತಾ ಇದೀಯಾ? ಇಲ್ಲಿಗೆ ಬಾ. ನಿನ್ನ ಸ್ವರ ಕೇಳ್ತದೆ, ನೀನು ಕಾಣುವುದಿಲ್ಲ. ನಾನು ಎಲ್ಲಿರ್ಪೆ? ಕಷ್ಟಲೆ. ಹೌದು. ಓ ತಮ್ಮ, ಈ ದಿಕ್ಕಿನಿಂದ ಆಹಾರ ಅರಸುತ್ತಾ ಹೋದಲ್ಲ, ಏನಾದ್ರೆ ಪ್ರಯೋಜನ ಆಯ್ತಾ? ಏನು ಸಿಕ್ಲಿಲ್ಲ. ಆ ಪ್ರಯೋಜನ ನಿನಗೆ ನನಗೆ ಸಿಕ್ಕಿದೆ. ಹಾಗಾದ್ರೆ ಕೊಡಲ್ಲ. ಕೈಗಲ್ಲ, ಮತ್ತೆ ನನ್ನ ಕಣ್ಣಿಗೆ ಬಿದ್ದ. ಅದು ನೀರಾಗಿರಬಹುದು, ಬೇರೇನಿಲ್ಲಲ್ಲ. ಕಾಣುವುದಕ್ಕೆ ಸಿಕ್ಕಿದೆ. ನೋಡಿದೆಯಾ? ನೋಡಿದೆ. ಹಿಡಿದು ತಿಂದೆಯೋ? ಇಲ್ಲ, ಅಲ್ಲೇ ಉಂಟು. ಅಣ್ಣ ತಮ್ಮ, ನನಗೂ ನೋಡ್ಬೇಕು. ನೀನೇ ಕಾಣ್ತಾ ಇದ್ದಿ. ಅದು ಸರಿ ಉಂಟಾ? ಸರಿ ಇಲ್ವಾ? ನಿನ್ನ ಸುತ್ತು ಸರಿ ಇಲ್ಲ. ಕಲಿಲ್ವಾ? ನಿನ್ನನ್ನು ಸರಿ ಮಾಡ್ತೇನೆ. ಆಗಲಿ. ನನ್ನ ಬೆರಳ ತುದಿ ಅದನ್ನು ಹಿಡಿ. ಹಿಡಿದ್ರೆ ಮುಂದೆ
ಮುಂದೆ ಮುಂದೆ ಮುಂದೆ ಹಿಡಿ ಹಿಡಿ ಎಂತದ ಪಿಡಿ ಪಿಡಿ ಪ್ರಾಣಿಯನ್ನು ಹಿಡಿಯಂದೆ ಸರಿಯಾಗಿ ನೋಡಿದಯ ಗಡಗಡ 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 ನಡುಗುದಿದೆ ಪ್ರಾಣಿ. ಹೌದೌದು ಕಣ್ಣು ನೋಡು. ಹೇಗೆ? ಪಿಲಿಪಿಲಿ ಪಿಲಿಪಿಲಿ. ಪಿಲಿಪಿಲಿ ಪಿಲಿಪಿಲಿ. ಪಿಲಿಪಿಲಿ ಪಿಲಿಪಿಲಿ ಪಿಲಿಪಿಲಿ. ಹೆದರಿಕೊಂಡಿದೆ. ಎಲ್ಲಿಗಾದರೂ ಓಡುವ ಆಲೋಚನೆ. ಸರಿ ಸರಿ ನೀರಿಗೆ ಹಾರಿ ಮುಳುಗುವುದಕ್ಕೆ ಮೊದಲು ಹಿಡಿದು ತಿನ್ನುವ ಪ್ರಾಣಿ ಉಪ್ಪು ಉಪ್ಪು ಅಣ್ಣ ತಮ್ಮ ಹಸಿವೆ ಸಹಿಸುವುದಕ್ಕೆ ಅಸಾಧ್ಯನಾಗಿ ಹಾ. ಕೈಗೆ ಪ್ರಾಣಿಯೇ ಸಿಕ್ಕಿತು ಎಂಬ ಭಾವನೆಯಿಂದ ಬಾಯೊಳಗಿಟ್ಟು ಜಗಿದೆ. ಏನಾಯ್ತು? ಆಗ ನಿನ್ನ ಧ್ವನಿ ಕೇಳಿತು. ಹೇಗೆ? ಕೈ 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 ಯತನ ಕೈ ಕೈ ಏನು ಕೇಳಿತು? ಓ ತಮ್ಮ, ಆ ಪ್ರಾಣಿ ನನ್ನ ಕೈಯಿಂದ ಜಾರಿ ಹೋಯ್ತು. ನನ್ನ ದೃಷ್ಟಿ ತಪ್ಪಿಸಿ ಓಡಿದೆ. ಎಲ್ಲಿದೆ? ಹುಡುಕುವ. ಹರಿಯದ ಬೀಗಮಲದಾಳದಿ ಮರೆಗೊಳ್ಳುವುದಲ್ಲ ವಿರಾದ ಮನದಲ್ಲಿ ತರ ಹರಿದಿದಲು ರೈತರೊರೆ ದಿನ ಬರುವ ಎನ್ನ ಜಲರಾಶಿಯ ಮಧ್ಯದಿಂದ ಈರುವರು ಮೇಲುದ್ಭವಿಸಿ ಬಂದರು. ಕಾಣುವುದಕ್ಕೆ ವಿಕಾರ ಸ್ವರೂಪಿಗಳಾಗಿದ್ದಾರೆ. ನನ್ನನ್ನೇ ತಿಂದು ಮುಗಿಸ್ತೇವೆ ಎನ್ನು ಹಾಗೆ ಅಟ್ಟಿಸಿಕೊಂಡು ಬರುವುದಕ್ಕೆ ಪ್ರಾರಂಭಿಸಿದರು. ಎಷ್ಟು ಓಡಿದರೂ ತಪ್ಪಿಸಿಕೊಳ್ಳುವುದಕ್ಕಾಗುವುದಿಲ್ಲ. ಬೆನ್ನ ಹಿಂದೆಯೇ ಬರ್ತಾ ಇದ್ದಾರೆ. ಹಾಗಾದ್ರೆ ನಾನು ಉಳಿಯುವುದು ಹೇಗೆ? ಆದಿಮಾಯಾ ದೇವಿಯಲ್ಲದೆ ಗತ್ಯಂತರ ಇಲ್ಲ. ಆಕೆಯನ್ನೇ ಧ್ಯಾನಿಸ್ತೇನೆ. ಅಮ್ಮ ತಾಯಿ ಸರ್ವೇಶ್ವರಿ ಜಗದಂಬ. ಮುರುಗಲೇ ಗೆದಿದಾದ ಮನದಲ್ಲಿ ಮರೆತಿರುವುದಾಗೆಲ್ಲ ಈ ಬರಿ ಮೊರೆಯ ಬಾರದೆ ಬಂದ ಕರ್ತವ ಅರಿದು ತುಂಬೆ ಮಗನೇ ಬ್ರಹ್ಮ, ಅಮ್ಮ ನಾನು ಕೊಟ್ಟಂತಹ ಉದ್ಯೋಗವನ್ನು ಮಾಡಬೇಕಂತಹ ನೀನಿಂದು ಕಣ್ಣೀರ ಧಾರೆಯನ್ನು ಸುರಿಸುತ್ತಾ ಇದ್ದೀಯ. ಯಾರಿಂದ ಬಂದಂತಹ ಕಷ್ಟ ನನ್ನಲ್ಲಿ ಹೇಳಿಕೊಳ್ಳು. ಅಮ್ಮ ಮೊದಲಾಲಿದು ಜಲದೊಳೆವರು ಹೋತರುದಿಗುದ ಎನ್ನ ಇರುವಿಳಿ ಘಾದಿದಲ್ಲಿ ಕಟ್ಟುವರು ಒದರು ಭೇದೆಗೊಂಡೆ ಅಮ್ಮ ಜಲರಾಶಿಯ ಮಧ್ಯದಿಂದ ಈರುವರು
ಹುಟ್ಟಿಕೊಂಡು ಬಂದರು. ಕಾಣುವುದಕ್ಕೆ ಘೋರ ರೂಪಿಗಳಾಗಿದ್ದಾರೆ. ನನ್ನನ್ನೇ ತಿಂದು ಮುಗಿಸ್ತೇನೆ ಎನ್ನು ಹಾಗೆ ಅಟ್ಟಿಸಿಕೊಂಡು ಬರ್ತಾ ಇದ್ದಾರಮ್ಮ. ಅವರಿಂದ ತಪ್ಪಿಸಿಕೊಳ್ಳುವುದಕ್ಕಾಗ್ಲಿಲ್ಲ. ನೀನೇ ರಕ್ಷಿಸಬೇಕು. ಮರುಗಬೇಡ ಮರುಗಬೇಡವಿದಾದ ಮರುಗಬೇಡವಿದಾದ ಶ್ರೀಹರಿಯ ಸೇರಿಯ ಕಾರಣದಿ ಅವನಿರುವ ನಿದ್ರೆಯೊಳಿಮೋ ಶೀಘ್ರದ ಅಗಲಿ ಹೋಗುವೆನು ಭರದೊಳೆ ಜನಗುಂಡು ದೈತ್ಯರ ತೊರೆದು ಕೊಡುವನು ಭೀತಿ ಬೇಡೈ ವರ ಸುದರ್ಶನ ಕೊಡುದವಯ ನೀ ಮರೆಯುಳಿಯುವುದು ಮರುಗಬೇಡ ಮಗನೇ ಬ್ರಹ್ಮ, ಮರುಗಬೇಡ. ಆದಿಮಾಯಾದಂತಹ ನಾನು ಯೋಗಮಾಯಾದಂತಹ ಕಾರಣ ಶ್ರೀಹರಿಯನ್ನು ಸೇರಿದ್ದೇನೆ. ಈಗಲೇ ಆತನನ್ನು ಬಿಟ್ಟು ಹೋಗ್ತೇನೆ. ಎಚ್ಚರಗೊಂಡಂತಹ ಹರಿಯು ದೈತ್ಯರನ್ನು ಕೊಂದುಕೊಳ್ತಾನೆ. ಅಷ್ಟರವರೆಗೆ ಈ ಶ್ರೀಚಕ್ರವನ್ನು ಆತನಿಗೆ ಒಪ್ಪಿಸು. ತಾಯಿ, ದುರುಳರನ್ನು ಹರಿ ಕೊಲ್ತಾರೆ. ಆತ ಕೊಲ್ಲುವ ತನಕ ನಾನೆಲ್ಲಿರ್ಬೇಕು? ಅಷ್ಟರವರೆಗೆ ಹರಿಯನಾದಿ ಕಮಲದಾಳದಲ್ಲಿ ಅಡಗಿರು ಮಗನೇ. ಜಯ ಜಯ. ತೊಲಗಿ ನಿಲಾಗ ಯೋಗಮಾಯು ನಳಿನ ನಾಭವು ತೊರೆದು ನಿದ್ರೆಯ ಕುಳಿದಿರಲು ಕಿರುನಗೆಯ ಬೀರುದಾಗ ತನ್ನ ವದನದಲ್ಲಿ ಸುದೀರ್ಘವಾದಂತಹ ನಿದ್ದೆಯಲ್ಲಿದ್ದವನು ನಾನು. ಪಕ್ಕನೆ ಎಚ್ಚರವಾಗಿ ನೋಡ್ತೇನೆ, ವಿಶೇಷವಾದಂತಹ ಆಯುಧ ಒಂದು ಕರಗಳನ್ನು ಸೇರಿಕೊಂಡಿತ್ತಲ್ಲ. ಹಾಗಿದ್ರೆ ಏನೋ ಒಂದು ಘಟನೆ ಆಗುವುದಕ್ಕೆ ಇದೆ ಅನ್ನೋದು ಸತ್ಯ. ನೋಡೋಣ ನೋಡೋಣ. ಯಾರು ಕುಳಿತುಕೊಂಡ ಕಾರಣ ಏನು? ನೀರ ಮೇಲೆ ಕುಳಿತುಕೊಂಡ ಕಾರಣ ಏನು? ಎಂತದೊಂದು ಕರ್ಕಶ ಸ್ವರವ ನಿಮ್ಮದು. ನಮ್ಮ ಸ್ವರವೇ ಹಾಗೆ, ಕೇಳಲಿಕ್ಕಾಗುವುದಿಲ್ಲ. ನಮ್ಮ ಅಭ್ಯಾಸ ಹೌದು. ಹೌದಾ? ಸುಧಾರಿಸಿಕೋ ಸುಧಾರಿಸಿಕೋ. ಮತ್ತೆ ಏನು ಮಾಡುದು? ನೀನು ಕುಳಿತದ ಕಣ್ಣು ಕಾಣಿಸುವುದಿಲ್ಲ. ಕಾಣದ ಕೇಳಿದ್ದ ಮತ್ತೆ ಅದೇನು ನೀನು ಕುಳಿತದ್ದು? ಅದು ಎಲೆ ಅಲ್ವೇನಾ? ಎಲೆಯ? ಹೌದು. ಯಾವ ಎಲೆಯೋ? ಅದು ಆಲದ ಎಲೆ. ಅಣ್ಣ, ಅಮ್ಮ, ಇದು ಆಲದ ಎಲೆ. ಎಲೆಯ ಮೇಲೆ ಕುಂತಿರ್ಪನೋ? ಏ, ಯಾರಿಗ ಪಾಠ ಮಾಡುದು ನೀವು? ಪಾಠ ಇದು ಪ್ರಥಮ ಅಲ್ವೇನು? ಏ ಹಾಗೆಲ್ವಾ? ಮತ್ತೆ? ನಾನು ಆಲದ ಎಲೆಯ ಮೇಲೆ ಕುಳಿತಿದ್ದೇನೆ. ಅದಿರ್ಲಿ, ಹ. ನಿನ್ನಲ್ಲಿ ಒಂದೇ ಎಲೆ ಇರುವುದೋ? ಸದ್ಯಕ್ಕೆ ಒಂದೇ. ಮೂರಾದ್ರೂ ಎಲೆ ಇರುತ್ತಿದ್ರೆ ನಾವು ಕೂಡ ಸುಧಾರಿಸುತ್ತಿದ್ದೇವಲ್ಲ. ಅಂದ್ರೆ ಮೂರಲೆ ಮೂರಲೆ. ನನಗೊಂದು ನಿನಗೊಂದು ಮೂರಲ್ಲೇ ಇದ್ರೆ ನಾವು ಕೂಡ ಒಂದು ವ್ಯವಸ್ಥೆ ಮಾಡ್ತೇವೆ. ನಿಮಗೆ ವ್ಯವಸ್ಥೆ ಮಾಡುವ. ಏಯ್, ಎರಡು ಎಲೆ ಬೇರೆ ಉಂಟಾ? ಮತ್ತೆ ಅಡಗಿಸಿದ್ಯಾ? ಹೀಗೆ ಮತ್ತೆ? ಬೇರೆ ಬೇರೆ ವ್ಯವಸ್ಥೆ. ಹಾಗಾಗಿ ಸಿಟ್ಟು ಮಾತಾಡ್ತಾ ಇದ್ದಾರೆ. ಹೌದು. ನೀನು ಕುಳಿತಿದ್ದೆಲ್ಲ ನಮ್ಮಲ್ಲಿ ಕೇಳಿದ್ದೆ. ಕೇಳುದ? ಹೌದು. ನಾನೇನು ಈಗ ಕುಳಿತದ್ದು ಅಂತ ಭಾವಿಸಿದ್ದ? ಮತ್ತೆ? ನೀವು ಬರುವ ಮೊದಲೇ ನಾನು ಇಲ್ಲಿದ್ದೇನೆ. ಮತ್ತೆಂತದನ್ನ ಕೇಳುದು? ಅಣ್ಣ, ತಮ್ಮ ಮೊದಲೇ ಕುಳಿತಿದ್ದ. ಮತ್ತೆ ಇರ್ಲಿ, ಈಗ ನಾವು ಬಂದ ಮೇಲೆ ನಮ್ಮನ್ನು ನೋಡಿ ಇನ್ನು ನಾನು ಕುಳಿತುಕೊಳ್ಬಾರಾ ಅಂದ್ಕೊಳ್ಬೋದಲ್ಲ ಮಾತಿಗೆ. ಕುಳಿತಾದ ಮೇಲೆ ಕೇಳುವಂಥದ್ದು. ಬೇಡ ಕುಳಿತುಕೊಳ್ಳಿ, ಬೇಡ ಕೆಲವು ಬೇಡ. ಹಾಗಾದ್ರೆ ಕುಳಿತುಕೊಳ್ಳಿ. ಹಾ. ಏಯ್!
ನಮ್ಮ ನೋಡಿದ್ಯಾ ಆ? ನಮ್ಮ ನೋಡಿದ್ಯಾ ನಿಮ್ಮನ್ನು ನೋಡಿದೆ. ಕೇಳಿದ್ಯಾರಾ? ಏನು ಒಪ್ಪಿಕೊಳ್ಳದೆ ಕೇಳುದ? ಹೌದು. ಅದನ್ನು ಕೇಳಬೇಕು. ನೀವು ಅಲ್ಲಿಂದ ಬರುವಾಗಲೇ ನಿಮ್ಮನ್ನು ನಾನು ಕಂಡಿದ್ದೇನೆ. ಹಾ. ಮತ್ತೆ ಎಂತದನ್ನಪ್ಪ ಕೇಳು. ಅಣ್ಣ ತಮ್ಮ ಮೊದಲೇ ಅವನಿಗೆ ನೋಡಿ ಆಗಿದೆ. ಹೌದು. ಮತ್ತೆ ನಮಗೆ ಗೊತ್ತಾಗಿ ನಾವು ನೋಡ್ಲಿಲ್ಲ, ಮೊದಲೇ ನೋಡಿದ್ದೇನೆ. ಮತ್ತೆ ಯಾಕೆ ಕೇಳುವುದು? ಹಾಗಾದ್ರೆ ವಿಷಯ ಬಿಡು. ಬೇಡ ಬೇಡ ಕೇಳುದು. ಏಯ್, ಹಾ. ನಮ್ಮನ್ನು ನೋಡಿ ಆ, ಮುಚ್ಚು, ಮುಚ್ಚು, ಮುಚ್ಚು. ಬಿಚ್ಚಿದ್ರೆ ಹೊರಗೆ ಕಾಣ್ತದೆ. ತೋರಿಸುವ. ಹ? ನಿನಗೆ ತೋರಿಸುವ. ಇವ ಅದಕ್ಕೂ ಸಿದ್ಧನಿದ್ದಾನೆ. ಏನು ತೋರಿಸದೆ? ಎಂತದ? ಎಂತದ್ದು? ಹಲ್ಲು ತುಟಿ ಬಿಚ್ಚಿದ್ರೆ ಹಲ್ಲು ಹೊರಗೆ ಕಾಣ್ತದೆ, ಆದ್ದರಿಂದ ತುಟಿ ಮುಚ್ಚು ಅಂತ ಹೇಳಿ. ಅದನ್ನೇ ಹೇಳಿದ್ದು. ನಿನಗೆ ಹಲ್ಲನ್ನೇ ತೋರಿಸ್ತೇನೆ ಅಂತ ಹೇಳಿದ್ದು. ಮತ್ತೆಂತದ್ದು? ನಮಗೆ ಅದನ್ನು ನೋಡುವುದಕ್ಕಾಗುವುದಿಲ್ಲ. ಆ ಆ, ಆ, ಗೊತ್ತಾಗಿದೆ ನನಗೆ. ಏನು? ಯಾಕೆ ನೋಡ್ಲಿಕ್ಕೆ ಆಗುವುದಿಲ್ಲ? ಯಾಕೆ? ನಂಜಿಯ ಬುರುಡೆಗಳು ನೀವು. ಆ. ನನ್ನ ಹಲ್ಲನ್ನೇ ನೋಡ್ಲಿಕ್ಕೆ ಆಗುದಿಲ್ಲ. ನಂಜು ನಮಗಲ್ಲ ನಿನಗೆ. ಯಾಕೆ? ಸರಿ. ನಾವು ಚಂದ ಇದ್ದೇವಲ್ಲ, ಹೇಗೆ? ನಾವು ಚಂದ. ನಮ್ಮನ್ನು ನೋಡಿ ನಿನಗೆ ಅಸೂಯ ಆತ. ನಿಮ್ಮ ಚಂದವನ್ನು ಹೇಳಿ ಪ್ರಯೋಜನ ಇಲ್ಲ. ಏನು ಚಂದ? ಏನು ನಾವು ಚಂದ? ಭಯಂಕರ ಚಂದ. ಹೌದು, ಭಯಂಕರ. ಏಯ್! ನಮ್ಮ ಪ್ರಶ್ನೆಗೆ ಉತ್ತರ ಕೊಡ್ಬೇಕು. ಯಾವುದು? ನೀನು ಕುಳಿತದ್ದು ಯಾಕೆ? ನಮ್ಮನ್ನೇ ನೋಡಿದ್ಯಾಕೆ? ನೋಡಿ ಹಲ್ಲು ಬಿಟ್ಟದ್ದು ಯಾಕೆ? 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 ಸ್ವಲ್ಪ ನಿಲ್ಲು. ನೀನೆಂತದನ್ನು ಹುಡುಕಿಕೊಂಡು ಬಂದದ್ದು? ಎಮ್ಮ ವಿಚಾರ ಧೀರಶೂರರು ಎಮ್ಮ ವಿಚಾರ ಏ ಕರಿಯ, ಏ ಕರಿಯ, ಏ ಕರಿಯ, ತಮ್ಮ ಕರಿಯ. ನನ್ನನ್ನು ಕರೆಸ್ತೇನೆ. ಇಲ್ವಲ್ಲ? ಅವರು ನನ್ನನ್ನು ಹೇಳಿದ ಏ. ಅವನನ್ನು ಕರಿಯ. ಹಾಗಲ್ಲ, ಇವನನ್ನು ಕರೀಲಿಕ್ಕೆ ಹೇಳಿದ್ದಲ್ವ ನೀನು? ನಿನ್ನನ್ನು ಸಂಬೋಧಿಸಿದ್ದು ಹೇಗೆ? ನಿನ್ನ ಮೈ ಕಪ್ಪು, ಕೈ ಕಪ್ಪು, ಮುಖ ಕಪ್ಪು. ನೀನು ಕಪ್ಪಂದರೆ ಕಪ್ಪು, ಇವ ಕಪ್ಪು ಕಪ್ಪು. ನೀನು ಕಪ್ಪು ಕಪ್ಪೆ. ಕಪ್ಪೆ ಅಲ್ವಾ? ಮತ್ತೆ? ಕಪ್ಪು ಅಂದರೆ ಕಪ್ಪೆ. ಅಣ್ಣ ತಮ್ಮ ಹಾಗೋ. ಕಪ್ಪೆ. ನಮ್ಮನ್ನು ನೀನು ತಿದ್ರಿಕೆ ಬರುವುದು ಬೇಡ. ನಾವು ಹೇಳುವುದೆಲ್ಲ ಸರಿಯೇ? ನಾವು ಸರಿ ಇದ್ದೇವೆ. ನೀವು ಹೇಳಿದ ಸರಿ ಮಾತಾಡ್ತೇವೆ. ಹೌದೌದೌದು. ನೀವು ಹೇಳಿದ ಕಪ್ಪೆ ಸರಿಯೇ ಅದು. ಹೌದು. ಹೌದಲ್ಲ? ನಾನು ಮಾತ್ರ ಹಾಗಲ್ಲ. ಮತ್ತೆ ಕಪ್ಪಲ್ಲದೆ? ಈಗ ಕಪ್ಪು ಅಂತ ಹೇಳಿದಲ್ವಾ? ಹೌದು. ನನ್ನನ್ನು ಕಪ್ಪು ಅಂತ ಹೇಳಿದ್ದಾರೆ ಇವರು. ಹಾ. ಈಗ ಕಪ್ಪಾದ್ರೆ ಒಂದು ಒಳ್ಳೆ ಲಕ್ಷಣ. ಸರಿ ನೋಡಿ. ಓ, ತಮ್ಮ, ಅವನ ಮೈ ಕೈ ಅವ ನೋಡಿಕೊಳ್ಳುದು. ನಾನು ಕಪ್ಪಾದ್ರೆ ಲಕ್ಷಣವಾಗಿದ್ದೇನೆ. ಲಕ್ಷಣ ಅಲ್ವಾ? ನನ್ನ ಅಂಗೈ ನೋಡು, ನಿನ್ನ ಮುಖ ಕಾಣ್ತಾರ. ಒಳ್ಳೆ ಲಕ್ಷಣದ ಹುಡುಗ ಮಾತ್ರ. ಹೌದೇನೋ? ಮತ್ತೆ ನಿನ್ನನ್ನು ಲಕ್ಷಣ ಅಂತ ಹೇಳಿದವರು ಯಾರೋ ಹುಚ್ಚರು. ನೀವು ಹೇಳಬೇಕಿತ್ತು. ಆ, ನೀವು ಹೇಳಿಲ್ಲ. ನೀನು ಕಾಣುವುದಿಲ್ಲ. ಆದ್ರಿಂದ ಅದಲ್ಲ. ಅದಕ್ಕೆ ನಾನೇ ಹೇಳಿದೆ. ಆ? ನಾನೇ ಆ, ಹೇಳಿದೆ. ಆ, ನಾವು ಹೇಳಿಲ್ಲ. ಅವನನ್ನು ಅವನೇ ಹೊಗಳಿಕೊಳ್ಳು. ಹೌದೌದು. ಏಯ್, ನಿನ್ನಲ್ಲಿ ಸುಖ ಸುಖ ಮಾತಾಡುವುದಕ್ಕೆ ಬಂದವನಲ್ಲ. ಮತ್ತೆ ನೀನು ಏನು ಬಂದೆ? ಉದ್ದೇಶವನ್ನಿಟ್ಟುಕೊಂಡೇ ಬಂದಿದ್ದೇವೆ. ಎಂತದ್ದು ಉದ್ದೇಶ? ಒಂದು ಪ್ರಾಣಿಯನ್ನು ಓಡಿಸುತ್ತಾ ಬಂದವರು ನಾವು. ಆಹಾ. ಆ ಪ್ರಾಣಿ ಇಲ್ಲಿಯವರೆಗೆ ಬರುವುದನ್ನು ನಾನು ನೋಡಿದ್ದೇನೆ. ಹ. ನಾನು ಇಲ್ಲಿಗೆ ಬಂದು ನೋಡಿದಾಗ ಈ ನೀರಿನಲ್ಲಿ ಕಾಣೆ. ಹೇಗೆ? ನೀರಿನಲ್ಲಿ ಕಾಣೆ. ಕಾಣಿಸ್ಲಿಲ್ಲ. ಆಹಾ, ಎಲ್ಲಿಗೆ ಹೋಯ್ತು? ಗೊತ್ತಾಗಿದೆ. ಏ, ಅದನ್ನು ನೀನು ಅಡಗಿಸಿದ್ದಿ. ನಾನಾ? ಹ. ನನಗೆ ಎಂತದಕ್ಕೆ? ತಿನ್ನುವುದಕ್ಕೆ. ಎಂತದನ್ನು? ಪ್ರಾಣಿ ಪ್ರಾಣಿಯನ್ನು ತಿನ್ನುವುದಕ್ಕೆ. ತಿನ್ನುದ? ಹೌದು. ಎಂತದ್ದು ಮಾತಾಡುದ ನೀನು? ಪ್ರಾಣಿಯನ್ನು ನಾವು ತಿನ್ನುತ್ತೇವೆ. ಓ, ತಮ್ಮ, ಇವನಿಗೆ ನಿನಗೆ ವಿಷಯ ಗೊತ್ತಿಲ್ಲ. ನಾವು ಜೀವ ಪ್ರಾಣಿಯನ್ನು ತಿಂತೇವೆ. ನಿಮಗೆ ಏನೆಲ್ಲ ಇಳಿತದೆ ಅಂತ ಗೊತ್ತಾಗುದಿಲ್ಲ. ಹಸಿರು ನಿವಾರಣೆ ಆದ್ರೆ ಹೌದೌದೌದು. ನಾನು ನೋಡ್ಲಿಲ್ಲ, ನನಗೆ ಗೊತ್ತಿಲ್ಲಪ್ಪ. ಏಯ್, ಸುಳ್ಳು ಹೇಳ್ತೆ. ಇಲ್ಲ. ನೀನು ಅಡಗಿಸಿದ್ದೀಯಾ? ಹೌದೌದೌದು. ಇಲ್ಲ. ಏಯ್. ಏ. ತಾರು ಬೇಗ ನಾವು ಕಂಡ ಪೋರ ಎಲ್ಲಿ ಪೋದ ಏ ಭಂಡ. ಕೈಲಿ ನಾನು ಹೇಳಿದ್ದು ಬೋರ ಬಂಡ. ತಮ್ಮ, ನನ್ನನ್ನ ವರ
ಹಾಗೆಲ್ವಾ ಹೇಳಿದ್ದು? ಇನ್ನೊಂದು ಕೋರ 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 ಅಂದ್ರೆ ಆ ಪ್ರಾಣಿ, ಭಂಡ ಅಂದ್ರೆ ನೀನು. ಈಗ ನನ್ನಲ್ಲಿ ಕೇಳಿದ್ದ ನಿನ್ನಲ್ಲಿ ನಿಮ್ಮ ಪ್ರಶ್ನೆಗೆ ಸರಿಯಾಗಿ ಉತ್ತರ ಕೊಡಬಹುದೇ? ಕೊಡು. ಆದ್ರೆ ನೀವು ಜನ ಯಾರು ಅಂತ ಈಗ ಗೊತ್ತಾಯ್ತು. ಈಗ ನೀವು ಯಾರು ಅಂತ ಗೊತ್ತಾಯ್ತು. ಗೊತ್ತಾಯ್ತಾ ಯಾರು? ಅರೆ ಮರುಳರು, ಮರುಳರು, ಅರೆ ಮರುಳರು. ಈಗ ನಿನಗೆ ನಾವು ಹಾಗೆ ಕಾಣುತ್ತೇವೆ. ಕಾಣುದಲ್ಲ, ಹಾಗೆ ಅದೇ. ಅದು ಹೇಗೆ ಗೊತ್ತಾಯ್ತು ನಿನಗೆ? ನಿಮ್ಮ ವರ್ತನೆಯಲ್ಲಿ. ಅಲ್ಲ, ನೀನು ಕೂಡ ಹಾಗೆ ಹೇಗೆ ತನ್ನಂತೆ ಬರರು. ಹೇಗೆ ಗೊತ್ತಾಯ್ತು? ನಾವು ನೋಡುವಾಗ ಹಾಗೆ ನೀನು ಕಾಣುತ್ತೀಯ. ನಾವು ಅರೆ ಮರುಳರು, ನೀನು ನಿಜ ಮರುಳ. ಓ ತಮ್ಮ, ಈಗ ಅವ ನಮ್ಮ ಒಟ್ಟಿಗೆ ಇರುದಲ್ವಾ? ಈಗ ನಾವೆಲ್ಲ ಒಂದೇ. ನಿನ್ನ ಒಟ್ಟಿಗೆ ಇದ್ದ ಮಾತ್ರಕ್ಕೆಲ್ಲ ನಿನ್ನ ಹಾಗೆ ಅಂತ ಭಾವಿಸಿದ್ದ ನೀನು. ಯಾಕಂದ್ರೆ ನಗು ನಾವು ನಗು ಮಾಡೋದಕ್ಕೆ ಕಾರಣ ಉಂಟು. ಎಂತದ್ದು? ನಮ್ಮನ್ನು ಅರಿಯದೆ ಬೋಧಯ ಅದಲ್ವಾ? ನೀನಾ ಪಾಮರ ಪಾಮರ? ಏನು ಪಾಮರ? ಅಣ್ಣ, ಅದು ಎರಡು ಅವನಿಗೆ ಇರಲಿ. ಇರ್ಲಿ, ಒಳ್ಳೆಯದು. ಒಂದು ನನಗೆ, ಒಂದು ನಿಮಗೆ. ನಮಗೆ ಬೇಡ. ಮೊದಲು ಹೇಳಿದ್ದು ಎರಡು ಕೂಡ ನೀನು. ಈಗ ನಾವು ಯಾರಂತ ಗೊತ್ತಾಗಿಲ್ಲ. ಯಾರು? ಅಮ್ಮ ನನ್ನ ಇವ ಬಗ್ಗೆ ಯಾರು? ಸ್ವಲ್ಪ ಇವ ಸಿದ್ಧ. ಸಿದ್ದುವ? ಸಿದ್ದು. ಅದೇ ಸಿದ್ಧ. ಸಿದ್ದು. ಅದಲ್ಲ, ಸಿದ್ಧ. ಸಿದ್ಧ. ಹೌದು. ಓ ಇವನು ಯಾರು? ಇವ ಯಾರು ಗೊತ್ತುಂಟ? ಯಾರು? ಇವ ಪ್ರಸಿದ್ಧ. ವಾ, ಒಳ್ಳೆಯ ಜತೆ. ಸಿದ್ದಪ್ಪಣ್ಣ ಮತ್ತೆ ಪ್ರಸಿದ್ಧ. ನಿನಗೆ ಅಣ್ಣಂದಿರೇ. ನಮ್ಮಲ್ಲಿ ಬಹಳ ಹತ್ತಿರದ ಸಂಬಂಧ ಕೂಡ ಇದೆ. ಸಂಬಂಧ ಬೇರೆ. ಇವ ನನ್ನ ಅಣ್ಣ, ಇವ ನನ್ನ ತಮ್ಮ. ಅಷ್ಟೇ. ಅಷ್ಟೇ ಅಲ್ಲೋ, ಸಾಮಾನ್ಯರಲ್ಲ ನಾವು. ಧೀರಶೂರ ಹೌದು ನೀವು, ಧೀರಶೂರ ಹೌದು ನೀವು. ಯಾರ ಕಂಡೇರಯ್ಯ ಮೊದಲು ನೀವು, ಯಾರ ಕಂಡೀರಯ್ಯ ಮೊದಲು. ನಾ ಹೊರೆಯು, ನಾ ಹೊರೆಯು. ಧೀರಶೂರ ನಮ್ದು ನೀವು, ಭೂರಿ ದೋಷವಾದ ದಿನವು. ಯಾರ ಕಂಡೀರಯ್ಯ ಮೊದಲು ನಾನರಿಯುವ. ತೋರುವ ಜಲದಿ ಅಧಿಕಾರಿಯ ಇರುವೆ ನಾವು. ತೋರುವ ಜಲದಿ ಅಧಿಕಾರಿಯ ಇರುವೆ ನಾವು. ಬೇರೆ ಕಡೆ ಗಣ್ಯ ಹೊರತು ಬಾರಿದೆಯಲಿ. ಧೀರಶೂರ ಹೌದು ನೀವು. ವೀರರು, ಧೀರರು, ಘನ ಗಂಭೀರರು. ಏನು ಹಾಗಂದ್ರೆ? ನಿಮ್ಮನ್ನು ಹೊಗಳಿದ್ದು ನಾನು. ಹೊಗಳು ಹೊಗಳು ಹೊಗಳು. ನಿಮ್ಮನ್ನು ಕಂಡು, ಯಾರು ಕಂಡು? ನಿಮ್ಮನ್ನು ನೋಡಿ ನೋಡಿ. ಭೂರಿ. ಏನ ಪೂರಿ ಅಂದ್ರೆ? ಭೂರಿ. ಏನಾದ್ರು ಪೂರಿ ಅಂದ್ರೆ ನಮಗೆ ಅರ್ಥ ಆಗ್ಬೇಕಲ್ಲ. ಬಹಳ, ತುಂಬಾ. ಬಹಳ ನಿಮ್ಮನ್ನು ಕಂಡು
ಭೂರಿ ಸಂತೋಷವಾಯಿತು. ಆಹಾ. ತುಂಬಾ ಸಂತೋಷ, ಪರಮಾನಂದವಾಯಿತು. ಆಹಾ. ಯಾಕೆ ಬಲ್ಲಿರ? ಯಾಕೆ? ಇಷ್ಟು ಹೊತ್ತು ಈ ಸಾಗರದ ಮಧ್ಯದಲ್ಲಿ ನಾನೊಬ್ಬನೇ ಇದ್ದದ್ದು. ಹೌದಾ? ನನಗೆ ಜೊತೆಗಾರರು, ಸಮಗಾರರು ಹಾ. ಯಾರೂ ಇರ್ಲಿಲ್ಲ. ಪಕ್ಕನೆ ನೀವು ಕಾಣಿಸಿದ್ರಲ್ಲ, ಹಾಗೆ ಸಂತೋಷ ಆದದ್ದು ನನಗೆ. ನೀನು ಒಬ್ಬನೇ ಇದ್ದದ್ದು, ನಿನಗೆ ಸಮಗಾರ ಇರ್ಲಿಲ್ಲ. ನಾವು ಬಂದಿದ್ದೇವೆ ಈಗ. ನಾವು ಸಮಗಾರ. ನಿನಗೆ ಸಮಗಾರ ಅಂತ ಹೇಳುದ? ಈಗ ನೀವು ಸಮಗಾರ. ನಾವು ಏನು ನೀನು ಏನು ಅಂದ್ರೆ ನಾವು ಏನು ನೀನು ಏನು? ಏ, ನಾನು ಆ ಅರ್ಥದಲ್ಲಿ ಹೇಳಿದ್ದಲ್ವಾ? ಮತ್ತೆ? ಈಗ ನಿನಗಾದ್ರೆ ಇವನಿದ್ದಾನೆ, ಇವನಿಗೆ ಜೊತೆಯಾಗಿ ನೀನಿದ್ದಿ, ನನಗೆ ಯಾರಿದ್ದಾರೆ? ಆಹಾ. ನೀನು ಒಬ್ಬನೇ ಅಲ್ವಾ? ಈಗ ಮಾತಾಡುದಕ್ಕೆ ಒಂದು ಜನ ಅಂತ ಬೇಡವಾ? ಹೌದಾ? ನಾನು ಒಬ್ಬ ಯಾರಲ್ಲಿ ಮಾತಾಡುದು? ಮಾತುಕತೆಗೆ ಒಂದು ಸಮಾನತೆ ಅಂತ ಬೇಕು. ಬೇಕು. ನಿನ್ನಲ್ಲಿ ನಮ್ಮ ಸಮಾನ ನೀನಲ್ಲ, ನಮಗೆ ನೀವು ಜನವೇ. ನಮಗೆ ನೀನಲ್ಲ. ಹಾಗೆ ಆದ್ರಿಂದ ಒಂದು ಮಾತಿಗೆ ಮಾತಿಗೆ. ಹಾಗೆ ಹೇಳು. ಆದ್ರೆ ಈಗ ನನ್ನನ್ನು ಕಂಡವನು ನೀನಲ್ಲಿ ಒಂದು ಪ್ರಶ್ನೆ ಕೇಳಿದ್ದು. ನಾನೇ ತೋರು ಬೇಗ ಮೊದಲು ಕಂಡ ಪೋರನೆಲ್ಲಿ ಪೋದ ಬಂಡ. ಬಂಡ ಪ್ರಶ್ನೆ ಕೇಳಿದ್ದು ನಿನ್ನಲ್ಲಿ ನೀನಲ್ಲ. ನಿನ್ನಲ್ಲಿ ಅವನಲ್ಲಿ ಅಲ್ಲ, ನಿನ್ನಲ್ಲಿ. ಆದಿತ್ತಪ್ಪ. ಈಗ ಆವಾಗಿನಿಂದ ಬೊಬ್ಬೆ ಹಿಡಿತೀರಿ ನೀವು. ಹಾ. ತೋರು ಅನ್ನೋ ಹಾಗೆ. ಈಗ ನಿಮಗೆ ನಾನು ಎಂತದ್ದನ್ನಪ್ಪ ತೋರಿಸು? ಪ್ರಾಣಿಯನ್ನು ಆರ ಕಂಡಿರಯ್ಯ ಮೊದಲು ನಾನು ಅರಿಯೆ ಅದನ್ನು. ನೀನು ನರಿಯೇ ಅಲ್ವಾ? ಮತ್ತೆ? ನೀವು ಕಂಡ ಪ್ರಾಣಿಯನ್ನು ನಾನು ನೋಡಿದ್ದೇ ಇಲ್ಲ. ಆಹಾ. ಸುಳ್ಳು ಹೇಳ್ತಿ, ಹೋಯ್ತಯ್ಯ. ಸುಳ್ಳು ಹೇಳ್ತಿ. ಅಣ್ಣ ಸುಳ್ಳ ಆ ಪ್ರಾಣಿ ಇಲ್ಲಿಗೆ ಓಡಿಕೊಂಡು ಬಂದಿದೆ, ನೀನು ಅಡಗಿ ಸಿಟ್ಟಿದ್ದಿ. ನಾವು ನೋಡಿದ್ದೇವೆ. ಈಗ ನನ್ನ ಒಂದು ಮುಖ ನೋಡಿದ್ರೆ ಒಂದು ಸುಳ್ಳು ಹೇಳುವವರೆಗೆ ಕಾಣಿಸ್ತದೆ. ತಮ್ಮ ಈ ಮುಖ ಸತ್ಯ ಹೇಳುವವನ ಮುಖದ ಹಾಗೆ ಉಂಟಾ? ಇಲ್ಲ 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 ಇಲ್ಲ. ಈ ನೋಡು, ಮೇಲೆ ಕೆಳಗೆ ಆಚೆ ಈಚೆ ಮುಂದೆ ಹಿಂದೆ ಕ್ಷಣಕ್ಕೆ 360 ಸುತ್ತು ತಿರುಗ್ತದೆ ಇವರ ನಿಜ. ಕಣ್ಣು. ಈಗ ನಾನು ಯಾಕೆ ಆ ಕಡೆ ಈ ಕಡೆ ತಿರುಗಿ? ಯಾಕೆ? ಈಗ ನಿನ್ನನ್ನೇ ನೋಡಿಕೊಂಡು ಹೀಗೆ ಮಾತಾಡಿದ್ರೆ ಇವನಿಗೆ ಬೇಸರ ಆಗುವುದಿಲ್ವಾ? ಮತ್ತೆ ನಿನ್ನನ್ನೇ ಹೀಗೆ ನೋಡಿಕೊಂಡು ಮಾತಾಡಿದ್ರೆ ನೀನು ಸುಮ್ಮನೆ ಹಾಗೆ ಇರಬೇಡುವ. ಅದಕ್ಕೆ ಒಮ್ಮೆ ನಿನ್ನ ಮುಖ, ಒಮ್ಮೆ ಇವನ ಮುಖ ನೋಡಿಕೊಂಡು ಮಾತಾಡುದು ನಾನು. ಹಿಂದೆ ಮುಂದೆ ಅಕ್ಕೋ, ಅದು ಯಾಕೆ? ನೀವು ಹೊಸ ಬರಲ್ವಾ? ಸ್ವಲ್ಪ ಹಿಂದೆ ಮುಂದೆ ಎಲ್ಲ ನೋಡಿಕೊಳ್ಬೇಕಾಗ್ತದೆ. ಏನೋ ಓ ಹೆದರಿಕೊಂಡಿದ್ದಾನೆ. ತಮ್ಮ, ಹಿಂದೆ ನೋಡುವುದು, ಮುಂದೆ ನೋಡುವುದು, ಮೇಲೆ ನೋಡುವುದು, ಕೆಳಗೆ ನೋಡುವುದು, ಆ ಕಡೆ ಈ ಕಡೆ ನೋಡಿ ನೋಡಿ ಯಾರು ಮಾತಾಡ್ತಾರ ಅಂತವರನ್ನು ಒಂದು ಕ್ಷಣವು ನಂಬಬಾರದು. ಮುಖಕ್ಕೆ ಮುಖ ಕೊಟ್ಟು ನೋಡಿ ಮಾತಾಡುವವರು ನಿಜ. ಹೌದಲ್ಲ? ಸ್ವಲ್ಪ ಈ ಕಡೆಗೆ ಬಾ. ಮುಖಕ್ಕೆ ಮುಖ ಕೊಟ್ಟು ಮಾತಾಡ್ಬೇಕು. ಈಗ ನಾನು ಜನ ಯಾರು ಅಂತ ಗೊತ್ತಾಯ್ತಾ ನಿಮಗೆ? ಅದೇ ನಾನು ನೋಡುವುದು ಈ ಮುಖ, ಆ ಮುಖ ಅಲ್ಲ. ಮುಖ ಅಲ್ವಾ? ಮುಖ ಅಲ್ಲ, ಮುಖ ಅಲ್ಲ. ಹ್ಮ್. ಆ ಮುಖ ಈ ಮುಖ ಅಲ್ಲ. ಮುಖ ಬೇಡ, ಮುಖ ಬಿಡುವ. ಮುಖ ಬೇಡವೇ ಬೇಡ. ತಮ್ಮ ಮುಖವನ್ನು ಬಿಡುವುದಾ? ಬೇಡ. ಮುಖ ಮುಖ ಮಾತ್ರ. ಅದು ಬೇಕು ಬೇಕು, ಮುಖ ಬೇಕು. ಆ ಮುಖವೂ ಬೇಕು, ಈ ಮುಖವೂ ಬೇಕು. ನಮಗೆ ನೀನಾಗ ನಮ್ಮಲ್ಲಿ ಸಲುಗೆ ಏನ್ ಮುಟ್ಟಬೇಡ. ಸಲುಗೆ ನಮ್ಮ ಪರಿಚಯ ಉಂಟು. ಇವನೆಂತದ್ದು ಮಾತಾಡುದ? ಏನು? ಪರಿಚಯ ಉಂಟಂತ ಕೇಳ್ತಾರೆ. ಏನು ಪರಿಚಯ ಇಲ್ಲದೆ ಉಂಟಾ? ಉಂಟಪ್ಪ. ನಮ್ಮನ್ನು ನೋಡಿದ್ದಲ್ಲಿ ಇಲ್ಲಿ ಯಾವಾಗ? ಈಗ ಇಷ್ಟು ಹೊತ್ತು ಮಾತಾಡಿದ್ದೇನೆ, ಇವನು ಪರಿಚಯ ಉಂಟು ಅಂತ ಕೇಳ್ತಾನೆ. ಒಂದು ಕ್ಷಣದ ಮೊದಲು ನಮ್ಮನ್ನು ನೋಡಿ ಮಾತಾಡಿದವ ಅಷ್ಟು ಬೇಗ ನಮ್ಮಲ್ಲಿ ಸಲಿಗೆ ಬೆಳೆಸಿದ್ದಲ್ಲ. ನನ್ನ ವಿಷಯ ಸರಿ ಗೊತ್ತಿಲ್ಲ ಅಂತ ಕಾಣ್ತೇನೆ. ಏನೋ? ನಾನು ಹಾಗೆ ಅಲ್ವಾ? ಹೇಗೆ? ಒಮ್ಮೆ ನೋಡಿದ್ರೆ ಸಾಕು, ಒಮ್ಮೆ ಮಾತಾಡಿದ್ರೆ ಸಾಕು, ಪಕ್ಕನೆ ಗೆಳೆತನ. ಗೆಳೆತನ ಸಲುಗೆ ನನ್ನಲ್ಲೆಲ್ಲ ನಡಲಿಕ್ಕೆಲ್ಲ ಗೊತ್ತಾಯ್ತಲ್ಲ. ಜಾಗ್ರತೆ ಮಾಡು. ಮಾತಾಡ್ತಾನೆ. ಹಾಗೆ ಆಗಬೇಕು ನಿನಗೆ. ಅವನು ನಿನ್ನ ಅಣ್ಣ ಅಲ್ವಾ? ಅಷ್ಟೊಂದು ಸಾಲುಗೆ ಅಲ್ವಾ ನಿನಗೆ? ವಾ, ಏನೊಂದು ಕೋಪಿಷ್ಟ. ಅವನಿಗೆ ಬೇಗ ಸಿಟ್ಟು ಬರೋದು. ಹೌದಪ್ಪ. ಮತ್ತೆ? ಆದ್ರೆ ನೀನು ಹಾಗಲ್ಲ, ಅಷ್ಟು ಬೇಗ ಸ್ವಲ್ಪ ಬರೋದು. ಸಮಾಧಾನದ ವ್ಯಕ್ತಿ. ಹೌದು, ಹೌದು. ಈಗ ನಿನ್ನಲ್ಲೇ ಕೇಳು, ನೀನು ಅಲ್ಲಿಂದ ಇಲ್ಲಿವರೆಗೆ ಆ ನೀರಿನಲ್ಲಿ ದಳಂ ಬಳಂ ಮಾಡಿಕೊಂಡು ಬಂದದ್ದು ನೀನೇ ಅಲ್ವಾ? ಪ್ರಾಣಿಯನ್ನು ಓಡಿಸ್ತವ. ಹೌದು. ಹೌದೌದೌದು ಅಲ್ವಾ? ಇಲ್ಲಿ ಬಂದು ತೋರು ಬೇಗ ಪೋರ ಬಂಡ ಏನೆಲ್ಲ ಬೊಬ್ಬೆ ಹೊಡೆದೆ ನೀನು. ತೋರಿಸು ಅಂತ. ಈಗ ನನ್ನ ಪರಿಚಯ ಉಂಟು ಅಂತಾಯ್ತು ನಿನ್ಗೆ. ಹೇಗೆ ಅದು? ಅಷ್ಟೊತ್ತು ಮಾತಾಡಿದ್ದು ನಿನ್ಗೆ ಮಾತಾಡಿದ ಕೂಡಲೇ ಪರಿಚಯ ಆಗ್ತದ? ಇಲ್ವಾ? ಹೇಗೆ ಆಗುದದು? ಹಾಗಿದ್ರೆ ಸರಿ, ಮುಖ ನೋಡಿದ್ರೆ ಗೊತ್ತಾಗ್ತದೆ. ಮುಖ ನೋಡಿದ್ರೆ ಗೊತ್ತಾಗ್ತದಾ? ಅಡಿಯಿಂದ ಮುಡಿಯವರೆಗೆ, ತಲೆಯಿಂದ ಕಾಲಿನವರೆಗೆ ನೋಡಿದ್ರೆ ಗೊತ್ತಾಗದೆ ಏನಿಲ್ಲ. ಹೌದಾ? ಹೌದಪ್ಪ. ಮೊದಲಲ್ಲಿ ಆದ್ರೂ ಹಿಂದೆಲ್ಲಿಯೂ ಇದು ಇಲ್ಲಿ. ನೋಡಿದ ನೆನಪು. ಆದ್ರೂ ಪರಿಚಯ ಆಗ್ತದೆ. ಹೌದು, ಪರಿಚಯಕ್ಕೆ ನೋಡಬೇಕು. ನಿನ್ನ ಪರಿಚಯ ಸತ್ತು ಹೋಗ್ಲಿಕ್ಕೆ ಹೌದೇನಾ? ಹೆಗಲ ಮೇಲೆ ಕೈ ಹಾಕುತ್ತೀಯ, ಅಷ್ಟೊಂದು ಸಲುಗಯ.
ಆ? ಸುಮ್ಮನೆ ಕುಳಿತರೆ ತಲೆಯ ಮೇಲೆ ಕಾಲು ಇಟ್ಟವನು ನೋಡ್ತಾನೆ ಮೇಲೆಗಳಿಗೆ ಹೌದೌದು ಹೋಗ್ಲಿಕ್ಕಿಲ್ಲ ಅಲ್ಲಿ ಎಲ್ಲಿ ಹೋಗುದು ಇವರ ಮೂರ್ತಿ ಅಪಧೈರ್ಯ. ಮೂರ್ತಿ ಸಿಕ್ಕದಾಯ್ತು ಹೋಗ್ಲಿಕ್ಕಿಲ್ಲ ಧೈರ್ಯ ಇಲ್ಲ. ಮನಸ್ಸು ಮನಸ್ಸು ಏನು ಒಳ್ಳೆದು. ನನಗೆ ಸ್ವರ ಕಡಿಮೆ ಉಂಟು ಅಂತ ನೀವು ಏರಿಸುವುದಾ? ನಿನಗೆ ಎಷ್ಟು ಉಂಟು ಸ್ವರ? ನನಗೆ ಬೇಕಾದಷ್ಟು ಉಂಟು. ನಿನ್ನೋಡ ಬರಲಿ. ಹೊರಗೆ ಅದು ಬೇಕಾಗುವಾಗ ಬರ್ತದೆ ಹೊರಗೆ. ಹೌದಾ? ನೀವು ಇಬ್ಬರಿದ್ದೀರಿ ಅನ್ನುವಂಥ ಧೈರ್ಯವ ನಿಮಗೆ? ಹಾ. ಏನು ಹೆದರಿಕೆ ಹುಟ್ಟಿಸ್ತೀರಾ? ಹಾ. ಭಯ ಹುಟ್ಟಿಸ್ತೀರಾ? ಹೌದು. ನನ್ನ ವಿಷಯ ಗೊತ್ತಿಲ್ಲ ನಿಮಗೆ. ಯಾವುದು? ನಾನು ಸಾಮಾನ್ಯ ಅನ್ನುವ ಹಾಗೆ ಭಾವಿಸಬೇಡಿ. ಸಾಮಾನ್ಯತೆ. ಕಾಣ್ತಾ ಇದೆ ಅಲ್ವಾ ಜಲರಾಶಿ? ಹಾ. ಈ ಜಲರಾಶಿಗೆ ಹಾ. ಅಧಿಕಾರಿ ವಿಕ್ರಮವನ್ನು ಸಲುಗೆಯಿಂದ ಕಲಹ ಬೇಡ ಎಳವ ಧೂರ್ತ ನಮ್ಮ ಪರಾಕ್ರಮ ತೋರಿಸ್ತಾರೆ ಈಗ ಸ್ವಲ್ಪ ನಿಲ್ಲು. ನೀನು ನೋಡಿದ ಪ್ರಾಣಿ ಹೇಗಿತ್ತು? ಒಳಗೆ ಕಳೆಬೇಕು ಹಸಿವು. ನಾವು ಮೊದಲು ನೋಡಿದ ಪ್ರಾಣಿಗೂ ನಿನಗೂ ಬಹಳ ವ್ಯತ್ಯಾಸ ಇದೆ. ಅದು ಹೇಗಿತ್ತು? ಆ ಪ್ರಾಣಿ ಬೆಳ್ಳಗೆ, ಬಿಳಿ ಬಿಳಿ ಇಷ್ಟು ಬಿಳಿಯಾಗಿತ್ತಲ್ಲ. ಆ ಪ್ರಾಣಿಗೆ ತಲೆಗಳು 5, ನನಗೆ ಒಂದೇ ಒಂದು ಸೀರ. ಎಂತದ್ದು? ನಿನಗೆ ಒಂದೇ ಒಂದು ಸೀರ. ಅದು ಹಾಗಲ್ವಾ? ಅದು ಶಿರ. ಹೌದಣ್ಣ? ನಮ್ಮನ್ನು ನೀನು ಸರಿ ಮಾಡ್ಲಿಕ್ಕೆ ಬರುದು ಬೇಡ ಶಿರ ನಾವು ಹೇಳುವುದೆಲ್ಲ ಸರಿಯೇ? ನಾವು ಹೇಳೋದು ಸರಿ ಇದು ನನ್ನ ತಮ್ಮನ ಸೀರ ಅದು ನನ್ನ ಅಣ್ಣನ ಸೀರ. ಇದು ನಿನ್ನ ಸೀರ ನನ್ನ 3 ಸೀರ. 3 ಸೀರ 3 ಸೀರ. ಗೊತ್ತಾಯ್ತು ನಿಮ್ಮನ್ನು ಸರಿ ಮಾಡ್ಲಿಕ್ಕೆ ಇಲ್ಲ. 3 ಸೀರ. ನಾವು ಸರಿ ಇದ್ದೇವೆ. ಹೌದು ಸರಿ ಇದ್ದಿ. ಹಾ. ಇಬ್ಬರು ಸರಿ. ನಾವು ಹೇಳುವುದೆಲ್ಲ ಸರಿಯೇ. ಹಾ. ನೀನು ತಿದ್ದುಪಡಿಗೆ ಬರುವುದು ಬೇಡ. ಬೇಡ ಬೇಡ ಅದು ಹಾಗಲ್ಲ. ಮತ್ತೆ ಬೇರೊಂದು ವಿಷಯ ಹೇಳಿ. ಯಾವುದು? ಇದು ಹಾ. ಶಿರಸ್ಸು. ಶಿರಸ್ಸು. ಅಣ್ಣ ಸೀರಸ್ಸು. ಸೀರಸ್ಸು ಅವನಿಗೆ ಗೊತ್ತಿಲ್ಲ. ಸೀರಸ್ಸು ಅವರಿಗೆ ಹೇಳಲಿಕ್ಕೆ ಬರುದಿಲ್ಲ ನಿಮ್ಮನ್ನು ಈ ಜನ್ಮದಲ್ಲಿ ಸರಿ ಮಾಡ್ಲಿಕ್ಕೆ ಉಂಟು. ನಾವು ಸರಿ ನಾವು ಸರಿ ಇದ್ದೇವಲ್ವಾ? ಹೌದಪ್ಪ, ನೀವು ಸರಿ ಸರಿ ಮಾಡುವ ಅಗತ್ಯವಿಲ್ಲ. ಬೇಡ ಬೇಡ ಬೇಡ. ಏಯ್! ಏ, 5 ತಲೆಯ ಪ್ರಾಣಿಯನ್ನು ಬೇಗ ತೋರಿಸು. ತೋರಿಸದೇ ಇದ್ರೆ ನಿನ್ನನ್ನೇ ನುಂಗುತ್ತೇವೆ. ನುಂಗುದ? ಏನು ಅಷ್ಟು ಬೇಗ ತೀರ್ಮಾನ ಮಾಡಿ ಮತ್ತೆ? ಏನು ಅಷ್ಟು ಸುಲಭ ಉಂಟು ಅಂತ ಭಾವಿಸಿದ್ದೀರಾ? ಸುಲಭವೇ. ನನ್ನನ್ನು ನುಂಗುವುದಕ್ಕೆ ಪ್ರಯತ್ನ ಮಾಡಿದ್ರೆ ನಿನ್ನ ಗಂಟಲಲ್ಲಿ ಮುಳ್ಳಾಗಿ ಸಿಕ್ಕಿಕೊಂಡೇನು ನಾನು. ಈಗ ಬೆರಳು ಎಂತದಕ್ಕೆ? ಗಂಟಲಿಂದ ಇಳಿಸು ಹೊಟ್ಟೆಗೆ ಸೇರಿಸಿ ಹೊಟ್ಟೆಗೆ ಸೇರಿಸ್ತೀರಲ್ಲ, ಇಡೀ ದೇಹಕ್ಕೆ ವಿಷವಾದೇನು? ಕರಗಿಸಿಕೊಂಡೆವು. ಅಸಾಧ್ಯದ ಮಾತು. ನೋಡೋಣ. ನನ್ನ ಯೋಗ್ಯತೆಯನ್ನು ಅರ್ಥ ಮಾಡಿಕೊಂಡು ನನ್ನ ಪಾದಗಳಿಗೆ ಪೊಡಮಟ್ರೆ ನಿಮ್ಮನ್ನು ರಕ್ಷಿಸುವೆ. ಇಲ್ಲದಿರೆ ಹಿಡಬಿಡುವವೈ ಒಂದು ಅಲ್ಲ. ಈಗ ಕಾಲು ಮೇಲೆ ಹೋಯ್ತು. ಇದಕ್ಕೆ ಏನೋ ದೋಷ ಇರ್ಬೇಕು ಹೌದಾ? ಸರಿ ಆಯ್ತು ಈಗ ಅಣ್ಣ ತಮ್ಮ ಪ್ರಾಣಿಯ ಪ್ರಾಣ ಹೋಯ್ತಾ? ಪ್ರಾಣ ಹೋಗಿದೆ ಸತ್ತಿದೆ ಅಲ್ಲ? ಹೌದು ನೀನು ನಿಲ್ಲು. ನಾನು ಸ್ವಲ್ಪ ತಿಂದು ನೀವು ಸ್ವಲ್ಪ ಸ್ವಲ್ಪವೇ ತಿಂದು ಮುಗಿಸಿದ್ರೆ ಮತ್ತೆ ನನಗೆ ಏನು ಉಳಿಯುವುದು ನಿನಗೆ ಮತ್ತೆ ಸ್ವಲ್ಪ ಕೊಡುವ. ಹಾಗೆಲ್ಲ ಆಗೋದಿಲ್ಲ ಆ, ಅದನ್ನು ಸರಿ ಪಾಲು ಮಾಡ್ತೀನಿ ಯಾರು ಪಾಲು ಮಾಡುವವರು? ನೀನೇ ಪಾಲು ಮಾಡು. ಅಣ್ಣ ತಮ್ಮ ನಾನೇ ಪಾಲು ಮಾಡ್ಬೇಕಾ? ಹೌದೌದು ನಿನಗೆ ಸ್ವಲ್ಪ ಸಾಲದು. ಹಾ? ನೀನು ಎತ್ತರ ದಪ್ಪ ಇದ್ದೀಯ. ಹೌದು. ನಿನಗೆ ತುಂಬಾ ಬೇಕಾಗಿತ್ತು. ನನಗೆ ಸ್ವಲ್ಪ ಇದ್ರು ಸಾಕು. ಅಷ್ಟೇ ನಾನು ಸಣ್ಣವಲ್ವಾ? ಹೌದಪ್ಪ ಏ ಅಣ್ಣ ತಮ್ಮ
ಎಲುಬು ಚರ್ಮ ಎಲ್ಲ ನಿನಗೆ, ಮತ್ತೆ ನಿನಗೆ ರಕ್ತ ಮಾಂಸ ಮಾತ್ರ ಸಾಕು. ಸಣ್ಣ ಪಾಲು, ಸಣ್ಣ ಪಾಲು. ನನಗೆ ದೊಡ್ಡ ಪಾಲು. ತಮ್ಮ ತಿನ್ನಕುಣವ ನಾನು ಎಂತ ಓ ತಮ್ಮ, ಅಣ್ಣ. ನಿನ್ನ ಪಾಲುಗಾರಿಕೆ ನೋಡಿ ನನಗೆ ಸಂತೋಷ ಆಯ್ತು. ತಿನ್ನುವ ನಿಲ್ಲು, ನಾನು ನನ್ನ ಪಾಲು ನೋಡಿ ನೋಡುವುದೇಕೆ? ಮೊದಲು ನೋಡುವುದು ಮತ್ತೆ ತಿನ್ನುವುದು, ಪಾಲು ಮಾಡುದು. ಹೋಗು ನೋಡು. ನಿಲ್ ಬರ್ತೇನೆ ಬರ್ತೇನೆ. ನಾವು ನೋಡಿದೆ ಪಾಲು ಮಾಡಿದ್ದೇವೆ, ನೋಡಿ ನೋಡಿ ಪಾಲು ಮಾಡಿದ್ದೇವೆ. ನೋಡಿ ತಮ್ಮ, ಅಣ್ಣ ನಿನ್ನ ಕಣ್ಣು ಸರಿ ನಿನಗೆ ಕಾಣ್ತದ? ಎಲ್ಲ ಕಾಣುವುದಿಲ್ಲ, ಕತ್ತಲೆ. ಈ ಪ್ರಾಣಿಯನ್ನು ನೀನು ಮುಟ್ಟಿದ್ಯಾ? ಮುಟ್ಲಿಲ್ಲ, ಮೆಟ್ಟಿದ್ದೇನೆ. ಆ ಪ್ರಾಣಿಯ ದೇಹದಲ್ಲಿ ಚರ್ಮ ಇಲ್ಲ, ಮತ್ತೆ ಎಲುಬು ಇಲ್ಲ, ಚರ್ಮ ಇಲ್ಲದ ಪ್ರಾಣಿ. ಅದು ರಕ್ತ ಮಾಂಸದ ಮುದ್ದೆ. ಹಾಗಾದರೆ ನಿನಗೆ ಪಾಲಿಲ್ಲ. ತಮ್ಮ, ನನಗೆ ಹೇಳಿಸುವಾಗ ನಿನ್ನ ಪಾಲು ಅದರಲ್ಲಿ ಇಲ್ಲಲ್ಲ. ನೀನು ಸರಿ, ನಾನು ಸಾರಿ ಪಾಲು ಮಾಡ್ತೇನೆ. ನೀನು ಹೌದು ಮಾಡು. ಒಂದು ಕಾಲು ನೀನ, ಆ, ಒಂದು ಕಾಲು ನನ್ನ. 2.5 ಆಯ್ತಲ್ಲ. ಎಂತದು? ಒಂದು ಕಾಲು ಒಂದು ಕಾಲು. ಅಲ್ಲಿ ಇರುವುದು ಒಂದೇ. ಅಲ್ವಾ? ಮತ್ತೆ ಆ ಪ್ರಾಣಿಯ ಒಂದು ಕಾಲು ನೀನು ಹಿಡಿಯುವುದು, ಆ. ಒಂದು ಕಾಲು ನಾನು ಹಿಡಿಯುವುದು. ಆ. ನಮ್ಮ ದೇಹದ ಶಕ್ತಿ ಹಾಕಿ ಅದನ್ನು ಸಿಗಿಯುವುದು. ಆ. ನಿನ್ನ ಪಾಲು ನಿನಗೆ, ನನ್ನ ಪಾಲು ಆ, ಅದು ಬೇಡ. ಏನು? ನೀನು ಒಂದು ಕಾಲು ಹಿಡಿದು ಎಳೆದರೆ ಆ. ಆ ಪ್ರಾಣಿ ಎಲ್ಲ ನಿನ್ನ ಕೈಗೆ ಹೋದೀತು. ಆ. ಮತ್ತೆ ನನಗೇನುಂಟು? ಹಾಗಾದ್ರೆ ಏನು ಮಾಡುದು? ಅಣ್ಣ, ಈ ಪ್ರಾಣಿಯನ್ನು ಪಾಲು ಮಾಡುವ ಅಗತ್ಯವೇ ಇಲ್ಲ. ಮತ್ತೆ? ಕೈ ತಪ್ಪಿಸಿ ಓಡಿ ಹೋಗಿದೆಯಲ್ಲ ಒಂದು ಪ್ರಾಣಿ, ಹೌದು. ಅದನ್ನು ಹಿಡಿಬೇಕು. ಅದು ಸಿಕ್ಕಿದ್ರೆ ನನಗೊಂದು ನಿನಗೊಂದು. ಅಲ್ಲಿಯವರೆಗೆ ಈ ಹೆಣ ಇಲ್ಲೇ ಇರ್ಲಿ, ಬೇಗ ಮಾಡುವ. ಸೆಣಸಿ ಪಂಚದಾತ್ರ ಕಾಲದಿ ಧನುಜರಲಿ ಜಯ ಸೇರದಿರುತ್ತಿರು ನಳಿದ ನಾಭನು ಸ್ಮರಿಸಿ ಭಕ್ತಿಯಳು ಆದಿಮಾಯನು ಜಯ ಜಯ ಮನದೊಳರಿದನು ಭುರದ ಅಸದಳ ಹನನಗೊಳಿಸುವೆ ಕಪಟದೊಳಗೆಂದೆನುದ ಸೆಣಸಿ ಪಂಚಸಹಸ್ರ ಕಾಲದಿ 5,000 ವರ್ಷಗಳವರೆಗೆ ಈ ದೀರ್ಘದೇಹಿಗಳಲ್ಲಿ ಹೋರಾಟವನ್ನು ಮಾಡಿದ್ರೂ ಕೂಡ ಗೆಲುವನ್ನು ಸಂಪಾದಿಸಿಕೊಳ್ಳುವುದಕ್ಕೆ ನನ್ನಿಂದ ಸಾಧ್ಯ ಆಗಲಿಲ್ಲ. ಏನು ಮಾಡೋಣ ಅನ್ನುವ ಹಾಗೆ ಭಕ್ತಿಯಿಂದ ಅಮ್ಮನನ್ನು ಧ್ಯಾನಿಸಿದಾಗ ಅವಳೇ ಸೂಚಿಸಿದ್ಲಲ್ಲ, ಯಾವುದನ್ನು ಶಕ್ತಿಯಿಂದ ಪಡೆದುಕೊಳ್ಳುವುದಕ್ಕೆ ಸಾಧ್ಯ ಇಲ್ವೋ ಅದನ್ನು ಯುಕ್ತಿಯಿಂದ ಪಡೆದುಕೋ ಮಗನೇ ಅನ್ನುವ ಹಾಗೆ. ಹಾಗಿದ್ರೆ ಯೋಚನೆ ಮಾಡುವುದು ಯಾಕೆ? ಬರ್ಲಿ. ಮೆಚ್ಚಿದೆ ನಿಮ್ಮ ಪೌರುಷಗೆ, ಮೆಚ್ಚಿದೆ ನಿಮ್ಮ ಪೌರುಷಗೆ, ಬಲು ಹೆಚ್ಚಿನ ದೋಳ ಸರೋಜಗೆ ಆಶ್ಚರ್ಯವಾದಿನ ಉತ್ತರಿಸುವುದೇನು ಅಕ್ಕಳಿಯದ ಭಟಬಹುದು ಸಕಲದಿ. ಮಿಕ್ಕಿದೆ ನಿಮ್ಮ ಪೌರುಷಗೆ, ಬಲು ಹೆಚ್ಚಿನ ತೋಳ ಸಹಸಗೆ ಮೆಚ್ಚಿದೆ. ಏನು ಸಾಯುದಿಲ್ವೇ? ನೀವು ಇನ್ನೂ ಇದ್ದೀರಲ್ಲ, ಕೊಲ್ಲುವುದಕ್ಕ ಹಾಗಲ್ಲ ಮಾತಾಡ್ಲಿಕ್ಕೆ. ನಿನ್ನನ್ನು ನಾವು ಕೊಂದಿದ್ದೇವಲ್ಲ. ಯಾರು ಹೇಳಿ? ನಾವು ಅಷ್ಟು ಹೊರಗಿದ್ದೇವೆ. ನೀರಿನ ಮೇಲೆ ಅಂಗಾತ ಬಿದ್ದಿದ್ದೆ ಇಲ್ವಾ? ಆಯ್ಲಿಲ್ವಾ? ನೀವು ಕೊಟ್ಟ ಪೆಟ್ಟಿಗೆ ಎಲ್ಲಿಂಟು? ಆಹಾ, ನೀವು ಬಡಿದ ಏಟಿಗೆ ಏಟಿಗೆ? ನಾನು ಹಾಗೆ ಬಿದ್ದುಕೊಂಡದ್ದಲ್ವಾ? ಸುಳ್ಳು ಹೇಳ್ತೆ? ಇನ್ನು ಮೂಗಿಯ ಮೇಲೆ ನಾನು ಕೈಯಾಡಿಸುವಾಗ ಈ ಸಂಚಾರ ಇರಲಿಲ್ಲ. ಸಂಚಾರ ಇತ್ತು, ಶಬ್ದ ಮಾತ್ರ ಇರಲಿಲ್ಲ. ಆದ್ದರಿಂದಲೇ ಎದ್ದು ಬಂದಿದ್ದೇನೆ. ಹಳಿರೆ ಭಾಪುರೆ ಧಿರುರೆ ಮಜರೆ ಊತು ಮಜರೆ. ಅದು ಹೊಗಳಿತ. ಹೌದಪ್ಪ. ಬಲಿರೆ ಬಾಪುರೆ ಮಜರೆ ಮಜ. ಏನೊಂದು ಶಕ್ತಿ, ಏನೊಂದು ಸಾಮರ್ಥ್ಯ, ಏನೊಂದು ಪೌರುಷ ನಿಮ್ಮ ನಿಮ್ಮ ಹೆಚ್ಚಿನ ತೋಳ. ಎಲ್ಲಿಂಟು ತೋಳ? ಈ ಕೈಲಿ ವಿಕ್ರಮಕ್ಕೆ. ನಿಮ್ಮ ಹೆಚ್ಚಿನ ತೋಳ ಪರಾಕ್ರಮಕ್ಕೆ ಮೆಚ್ಚಿದವನು ನಾನು. ಆದ್ರೆ ಯೋಚನೆ ಮಾಡುವುದು ಅದಲ್ಲ. ಆವಾಗ ಅಷ್ಟು ಹೊತ್ತು ನಿಮ್ಮಲ್ಲಿ ಮಾತಾಡಿದ್ದೇನೆ, ನಿಮ್ಮಲ್ಲಿ ಯುದ್ಧವನ್ನು ಮಾಡಿದ್ದೇನೆ. ಆದ್ರೆ ನಿಮ್ಮ
ಮುಖವನ್ನು ಸರಿಯಾಗಿ ಕಂಡದ್ದೇ ಇಲ್ಲ. ಹೌದಾ? ಈಗಲೇ ನೋಡುದಲ್ವಾ ಏನೊಂದು ಸಾಮ್ಯತೆ ನಿಮ್ಮಲ್ಲಿ ಅಂತ ಯೋಚನೆ ಮಾಡುವುದು. ನಿನ್ನ ಕೇಶ, ಇವನ ಮೀಸ, ಇವನ ಕಣ್ಣು, ಇವನ ಬೆನ್ನು, ಇವನ ಕೊರಳು, ಇವನ ಬೆರಳು, ಇವನ ಕಂಠ, ಇವನ ಸೊಂಟ, ಇಲ್ಲಿ ಬಾ. ನಮಗೆ ಅರ್ಥ ಆಗತ್ತ ನೀನು ಹೇಳಿದ್ರೆ ನಾವು ಸಹಿಸುವವರಲ್ಲ. ಇಷ್ಟು ವಿಷಯದಲ್ಲಿ ನಿನ್ಗೆ ಯಾವ್ದು ಅರ್ಥ ಆಗಿಲ್ಲ? ಅವನ ಕೇಶವನ್ನು ನೋಡಿದ್ಯಾ? ಹೌದು. ನನ್ನ ಮುಖದ ಮೀಸೆಗೆ ಕೈ ತೋರಿಸಿದ್ಯಾ? ಹೌದು. ಆ ಕೇಶದಿಂದ ಮಾಡಿ ಕಟ್ಟಿಕೊಂಡ ಮೀಸೆಯ ಇದು. ಇದು ಕಟ್ಟಿದ್ದಲ್ವಾ? ಎಲ್ಲಿಂದ ಹುಟ್ಟಿದಲ್ವ? ಹುಟ್ಟಿದ್ದ? ನಾವು ಹುಟ್ಟುವಾಗಲೇ ನಮಗೆ ಮೀಸೆ ಇತ್ತು. ಹುಟ್ಟುವಾಗ್ಲೇ ಮೀಸೆ? ನಿಜ. ಎಂತದು? ಅವನ ಮೀಸೆ ಅವನ ಮುಖದಲ್ಲಿ ಇದೆ, ನನ್ನ ಕೇಶ ನನ್ನಲ್ಲಿ ಇದೆ. ಉಂಟಲ್ಲ, ನನ್ನ ಕೇಶ ಅವನ ಮೀಸೆ ಆಗುವುದು ಹೇಗೋ? ಯಾರು ಹೇಳಿದ್ದು? ನೀನೇ. ನಾನು ಹಾಗೆ ಹೇಳಿದ್ದಲ್ಲ. ಮತ್ತೆ ಹೇಗೆ? ನಿನ್ನ ಕೆದರಿದ ಕೇಶ ರಾಶಿ ಏನು, ನಿನ್ನ ಪೊದರು ಮೀಸೆ ಏನು, ಮತ್ತೆ ನಿಮಗೆ ಅರ್ಥ ಆಗುವ ಹಾಗೆಲ್ಲವನ್ನು ಬಿಡಿಸ್ಲಿಕ್ಕೆ ಹೋದ್ರೆ ಸಮಯ ಎಷ್ಟು ಬೇಕೋ? ಈಗಲೇ ಸಾಧಾರಣ ಕಳೀತು ಅಂತ ಕಾಣ್ತದೆ. ಎಷ್ಟಾಯ್ತು ಈಗ ಸಮಯ? ಸಮಯ ಎಷ್ಟಾಯ್ತು? ಯಾರಲ್ಲಿ ಕೇಳಿದ? ನಿನ್ನಲ್ಲಿ ಕೇಳಿದ. 5,000. ಎಷ್ಟು? 5,000 ಕಳೆದು ಹೋಯ್ತು. ಹೌದೇನೋ? ಎಂತದ್ದು? ಮೂವರದ್ದು ಕೂಡ 5 ಹೋಯ್ತಾ? ಆಹಾ, ಮೂವರಿಗೆ ಜೊತೆಯಾಗಿ 5,000 ಕಳೆದು ಹೋಯ್ತು. ಈಗ 5,000 ಮೂವರಿಗೆ 5,000. ಅದೇ 5,000. ಹೌದು. ಈಗ ದೊಡ್ಡ ವಿಷಯವೇ ಅಲ್ಲ. ಒಂದು 25-30 ಸಾವಿರ ಆದ್ರೆ ಯೋಚನೆ ಮಾಡಬಹುದು. ನಿನಗೆ 5 ಅಲ್ಲ 50 ಆದ್ರೂ ಲೆಕ್ಕಕ್ಕೆ ಸಿಗ್ಲಿಕ್ಕಿಲ್ಲ. ಯಾಕೆ? ನೀನು ಅಣ್ಣ ಅಲ್ವಾ? ಆದ್ರೆ ನಮಗೆಲ್ಲ 2,000 ಆದ್ರೂ ಪಕ್ಕ ಲೆಕ್ಕಕ್ಕೆ ಸಿಗ್ತದೆ. ಎಂತದ 5,000? ಯುದ್ಧದಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಂಡು ಕಾಲಗಳು ಎಷ್ಟು ಕಳೆದು ಹೋಯಿತು ಅನ್ನೋ ಹಾಗೆ ಯೋಚಿಸಿದ್ರೆ 5,000 ವರ್ಷಗಳೇ. ನಾನು ಅದನ್ನೇ ಹೇಳಿದ್ದು. ಈಗ ಕಳೆದು ಹೋದ 5,000 ದೊಡ್ಡ ವಿಷಯ ಅಲ್ಲ, 25 ವರ್ಷ ಹೋರಾಟ ಮಾಡು. ಅದನ್ನೇ ಹೇಳಿದ್ದು ನಾನು. ಅಷ್ಟು ಚೇತನ ನಿಮ್ಮಲ್ಲಿ ಉಂಟು. ಜೊತೆಯಾಗಿ ಘನಘೋರವಾದಂತಹ ಸಂಗ್ರಾಮದಲ್ಲಿ ತೊಡಗಿಕೊಂಡವರು ನಾವು. ಯುದ್ಧವನ್ನು ಮಾಡಿದ್ದೇವೆ. ಯುದ್ಧದ ಪರಿಣಾಮದಲ್ಲಿ ಗೆದ್ದವರು ನೀವು, ಗೆದ್ದವರು ನೀವು, ಸೋತವನು. ಆದ್ರೆ ಏನು ಮಾಡುವ? ಈಗ ನಮ್ಮಲ್ಲಿ ಒಂದು ಕ್ರಮ ಉಂಟು. ಈ ಸೋತವರು ಗೆದ್ದವರಿಗೆ ಏನಾದ್ರು ಕೊಡ್ಬೇಕು ಅನ್ನುವ ಹಾಗೆ. ನನ್ನಲ್ಲಿ ಕೊಡ್ಲಿಕ್ಕೆ ಎಂತ ಕೊಡ್ಲೇಬೇಕಲ್ಲ. ಆದ್ರೆ ನೀವು ಮಾಡ್ಬೇಕಾದ್ದು ಇಷ್ಟೇ, ನಿಮ್ಮ ದೇಹವನ್ನು ಕುಗ್ಗಿಸಿ, ಆಮೇಲೆ ಶಿರವನ್ನು ಹೀಗೆ ಬಾಗಿಸಿ, 2 ಕರಗಳನ್ನು ಮುಂದೆ ಚಾಚಿ ನೀವು ಬೇಡಬೇಕು. ಈಗ ನೀವು ಬೇಡುವವರು, ನೀವು ಬೇಡುವವರು, ನಾನು ಕೊಡುವವ. ಹೀಗೆ ಬಾಗಿ ಬೇಡಿದ್ರೆ ನಿಮಗೆ ಬೇಡವಾ? ನಿನಗೆ ನಾವು ಯಾವತ್ತೂ ಕೂಡ ಬೇಡುವವರಲ್ಲ, ನಾವು ಕೊಡುವವರು. ಮತ್ತೆ ಕೇಳು ನಮ್ಮಲ್ಲಿ. ನಮ್ಮಿಂದ ಏನು ಬೇಕೋ ನೀನು ಬೇಡು, ನಾವು ಕೊಡ್ತೇವೆ. ಬೇಡಿದ್ರೆ ಕೊಡ್ತೇವೆ. ನಿಮ್ಮಿಂದ ಪಡ್ಕೊಳ್ಬೇಕು ಅನ್ನುವಂತ ಆಸೆಯೂ ನನಗಿದೆ. ಆದ್ರೆ ಏನು ಮಾಡುವ? ನನಗೆ ವಿಶ್ವಾಸವೇ ಇಲ್ವೇ? ಭರವಸೆ ನನಗೆ ಭರವಸೆ ಬರ್ಬೇಕು ಅಂತ ಇದ್ರೆ ಏನ್ ಮಾಡ್ಬೇಕು? ನೀವು ಕರ ತಟ್ಟಬೇಕು. ಏ ಅಣ್ಣ, ತಮ್ಮ, ಕರ ಉಂಟಲ್ಲ ನಮ್ಮ ಕೈ, ನಮ್ಮಲ್ಲಿ ಕರ ಉಂಟಲ್ಲ, ತಟ್ಟಿ ಬಿಡುವ. ಎಂತದ್ದು ಭಜನೆ ಹೇಳುದ? ನಾವು ಕರ ತಟ್ಟಿ. ಏನು ಕರ ತಟ್ಟಿದೆವು? ಕರ ತಟ್ಟಿ ನಂಬಿಕೆ ಕೊಡುದು ಅಂತ ಒಂದು ಕ್ರಮ ಉಂಟು. ಅದು ಹೇಗೆ? ನನ್ನ ಕೈಯ ಮೇಲೆ ನಿಮ್ಮ ಕರಗಳನ್ನು ಇರಿಸಿ ತ್ರಿಕರಣ ಪೂರ್ವಕವಾಗಿ ನೀನು ಕೇಳಿದ್ದನ್ನು ನಾವು ಕೊಡ್ತೇವೆ ಅನ್ನುವ ಹಾಗೆ ನೀವು ಹೇಳಿದ್ರೆ ಆಮೇಲೆ ಕೇಳ್ತೇನೆ. ಎಲ್ಲ ಬೆಸಗೊಂಬಾತನೆ, ನಮ್ಮಿಂದ ನೀನು ಯಾವುದನ್ನೆಲ್ಲ ಯಾಚಿಸುತ್ತೀಯೋ ಅದನ್ನು ನಾವು ಕೊಡುತ್ತೇವೆ ಕೊಡುತ್ತೇವೆ ಕೊಡ್ತೇವೆ. ಕೈಯೊಳಗೆ ಸಿಕ್ಕಿದಿರಿ, ಕೈಯೊಳಗೆ ಕೈಯೊಳಗೆ ಬಲು ಸೊಕಿನ ಮೂರ್ಗರೆ ನಿಮಗೆ. ಸೊಕಿಲಿಗಳ ಊಟ ಎಲ್ಲವ ಈ ಬರಿ ಪಕ್ಕದ ನೀಗಿರಿ ನಿಮ್ಮಯ ಇರವ. ಸಿಕ್ಕಿದಿರಿ ಕೈಯೊಳಗೆ ಕೈಯೊಳಗೆ ಬಲು ಸೊಕ್ಕಿನ ಮೂರ್ಗರೆ ನಿಮಗೆ. ಸಿಕ್ಕಿದಿರಿ ಮಂಕು ಬುದ್ಧಿಗಳು, ಬುದ್ಧಿ ಶೂನ್ಯರು, ನಮಗೆ ಅರ್ಥ ಆಗದ ಯಾವ್ದಾದ್ರೆ ಹೇಳಿದ್ರೆ ನಾವು ಸಹಿಸುವವರು. ಇಷ್ಟಿಷ್ಟು ಒಳ್ಳೆಯ ವಿಷಯ ಹೇಳಿದ್ದೇನೆ, ಅರ್ಥ ಆಗ್ಲಿಲ್ಲ ಅಂತ ಹೇಳಿ ನನ್ನನ್ನು ನೋಡಿ ನೀನು ಮೂರ್ಖ ಅಂತ ಹೇಳಿದ್ಯಾ? ಹೌದು. ಹಾಗಂದ್ರೆ ಏನು? ಮೂರ್ಖ ಅಂದ್ರೆ ಗೊತ್ತಿಲ್ಲ, ಏನಂತ ಗೊತ್ತಾಗ್ಲಿಲ್ಲ. ಮೂರ್ಖ ಅಂದ್ರೆ ಒಳ್ಳೆಯವ. ಓ, ಮೂರ್ಖ ಅಂದ್ರೆ ಒಳ್ಳೆಯವ. ಒಳ್ಳೆಯವ, ನಾನು ಒಳ್ಳೆಯ ಮೂರ್ಖ. ಅವ ಒಳ್ಳೆಯ ಮೂರ್ಖ, ಹಾಗಾದ್ರೆ ನಾನು
ನೀನು ತಮ್ಮ ಅಲ್ವಾ? ಹೌದು. ನೀನು ಶತಮೂರ್ಖ. ಅಂದರೆ ಬಹಳ ಒಳ್ಳೆಯವ. ನಾನು ದೊಡ್ಡ ಒಳ್ಳೆಯವ, ನಾನು ಶತಮೂರ್ಖ. ಅಣ್ಣ ಸಣ್ಣ ಒಳ್ಳೆಯವ. ಕೇವಲ ಮೂರ್ಖ. ನಾನು ದೊಡ್ಡ ಮೂರ್ಖ. ನಾನು ದೊಡ್ಡ ಮೂರ್ಖ. ಶತಮೂರ್ಖ. ಸಣ್ಣ ಮೂರ್ಖ. ನಮ್ಮಲ್ಲಿ ಭೇದ ಕಲ್ಪಿಸ್ತ್ಯಾ? ವಿಷಯ ಸಣ್ಣದು, ಗಲಾಟೆ ದೊಡ್ಡದು. ಯಾಕೋ ಇದು ವಿಷಯ ಬಹಳ ಗಂಭೀರವಾದ. ಗಂಭೀರ. ನಾನು ಹಿರಿಯವನು ಇರುತ್ತಾ ನನ್ನ ಮರ್ಯಾದೆ ಗೌರವಕ್ಕೆ ಕುಂದು ಬರುವ ಹಾಗೆ ಅವರನ್ನು ನೀನು ದೊಡ್ಡ ಮೂರ್ಖ ಅಂತ ಹೇಳಿದ್ಯಲ್ಲ, ಇದು ಸರಿ. ಅವಸರ ಮಾಡಬೇಡ, ನಿನಗೆ ಗೌರವ ಕೊಡುವ. ಕೊಡ್ಬೇಕು. ಈಗ ನೀವಿಬ್ಬರು ಸಮಾನರಲ್ವಾ? ಹೌದು. ಹೀಗೆ ಮಾಡುವ. ಹೇಗೆ? ನೀವಿಬ್ಬರು ಶತಮೂರ್ಖರೇ. ಇಬ್ಬರು ಈಗ ಸರಿಯಾಗಿ ಸರಿಯಾಗಿದೆ. ದೀರ್ಘವಾದಂತ ದೇಹವನ್ನು ಬೆಳೆಸಿಕೊಂಡಿದ್ದು, ಇಷ್ಟಿಷ್ಟು ದೊಡ್ಡದುಂಟು ಮಂಡೆ. ಹೌದು. ಎಂತದುಂಟ ನಿಮ್ಮ ತಲೆಯಲ್ಲಿ? ಏನು ಬೇಕಾ ಎಲ್ಲ ಉಂಟು. ಬೇಕಾದ್ದು ಯಾವುದು ಇಲ್ಲ. ಇಲ್ಲದೆ ಇದ್ರೆ ಆವಾಗಿನಿಂದ ಬೊಬ್ಬೆ ಹೊಡಿತೀರಲ್ವ ನೀವು? ಕೊಡ್ತೇನೆ ಕೊಡ್ತೇನೆ ಅನ್ನೋ ಹಾಗೆ. ಎಂತದುಂಟ ಕೊಡ್ಲಿಕ್ಕೆ ನಿಮ್ಮ? ಎಂತದುಂಟ? ಓ ತಮ್ಮ, ಅಣ್ಣ ಇವನಿಗೆ ತಲೆ ಇಲ್ಲ. ಹೌದು. ಯಾವುದನ್ನು ಹೇಳಬೇಕು ಯಾವುದನ್ನು ಕೇಳಬೇಕು ಯೋಚನೆ ಆಗುದಿಲ್ಲ. ಗೊತ್ತಾಗೋದಿಲ್ಲ ಅವನಿಗೆ. ನಾವೀಗ ನಮ್ಮ ಮಾತಿನ ಅವರನ್ನು ಸಿಕ್ಕಿಸಿದ್ದೇವೆ. ಹೇಗೆ ನಮ್ಮ ತಲೆ? ಅವಾಗ ತಲೆ ಉಂಟು. ತಲೆ ನಿನಗೆ ತಲೆ ಇಲ್ಲ, ನಮಗೆ ತಲೆ ಇದೆ. ನಿಮ್ಮ ತಲೆಗಳನ್ನೇ ಕೊಡಿ. ಏನ ಮಾಡುವುದೆಮ್ಮ ಪ್ರಾಣವಾಗಿಳಿದ ಜನದಲ್ಲಿ ವಂಚಿಸುತ್ತ ಸಾನುರಾಗದಲ್ಲಿ ಮನದಿರ ಎನ್ನುತ್ತಲೇ ತಾನೆ ಎಂದಂತ ಮಾತ ಏನ ಮಾಡುವುದು? ನಮ್ಮ ಪ್ರಾಣ ಕೇಳಿದಲ್ಲ, ಭಾಷೆ ಕೇಳಿ ಮೋಸ ಮಾಡಿದನಲ್ಲ, ಮಾಡಿ ತಪ್ಪ ಬರದಲ್ಲ, ತಲೆಯನ್ನೇ ಕೇಳಿದನಲ್ಲ. ನಾವಿನ್ನೇನು ಮಾಡೋದು ತಮ್ಮ? ನನಗೆ ತಲೆ ಬೇಕಲ್ಲ. ನಾವು ಕೊಟ್ಟ ಮಾತಿಗೆ ತಪ್ಪ ಬರದಲ್ಲ. ನಾನು ತಲೆ ಕೊಡುವುದಿಲ್ಲ. ಏನಾದ್ರೂ ಒಂದು ವಿಷಯ ಹೇಳು ತಮ್ಮ. ತಲೆ ಇಲ್ಲದೆ ನಾನು ಬದುಕುವುದು ಹೇಗೆ? ಈಗ ನಾವು ಕೊಟ್ಟ ಮಾತನ್ನು ಉಳಿಸುವುದು ಹೇಗೆ? ಅಣ್ಣ, ತಮ್ಮ, ನಾನು ನಿನ್ನ ಪ್ರೀತಿಯ ತಮ್ಮನಲ್ಲಿ. ಹೌದಪ್ಪ. ನನ್ನ ಮೇಲೆ ನಿನಗೆ ಮಮಕಾರ ಇತ್ತು. ಮತ್ತೆ ಒಂದು ಉಪಕಾರ ಮಾಡುವೆಯಾ? ಏನು ತಮ್ಮ? ನನ್ನ ಬದಲಿಗೆ ನೀನೇ ತಲೆ ಕೊಡಣ್ಣ. ನಿಲ್ಲು. ತಮ್ಮ, ಈಗ ನಿನ್ನ ಆಸೆ ಅಂತೆ. ನಿನ್ನ ಬದಲಿಗೆ ನಾನು ನನ್ನ ತಲೆ ಕೊಟ್ರೆ ನನ್ನ ಪ್ರಾಣ ಹೋಗುವುದಿಲ್ವಾ? ನೀನು ಮೊದಲು ತಲೆ ಕೊಡು, ಮತ್ತೆ ಪ್ರಾಣ ಹೋಗುತ್ತದೋ ನೋಡ್ತೇವೆ. ನಾನು ಹೇಳಿದಾಗ ಕೇಳ್ತೇ ಇಲ್ವಾ? ಕೇಳ್ತೇನಲ್ಲ. ನನ್ನ ಮಾತು ನಡೆಸಿಕೊಡ್ತೀಯಲ್ಲ? ಕೊಡ್ತೇನಲ್ಲ. ನೀನು ಮೊದಲು ಭಾಷೆ ಕೊಟ್ಟವ ನಿನ್ನ ತಲೆಯನ್ನು ಕಡು. ನಾನು ಕೊಡುವುದಿಲ್ಲ. ತಲೆ ಹೊಡೆಯಲ್ಲ. ನನಗೆ ಬೇಕಾ? ಪಿರಿ ಪಿರಿ ನನಗೆ ತಲೆ ಬೇಕು. ತಲೆ ಬೇಕಾ? ತಲೆ ಬೇಕು ಹೇಳ್ತಲಕ್ಕ ನನಗೆ. ಯೋಚನೆ ಮಾಡುವ ಸಾಮರ್ಥ್ಯ ಬೇಕು. ಈಗ ನಾವು ಅವ ಹೇಳಿದ ಹಾಗೆ ತಲೆ ಕೊಡ್ಲಿಕ್ಕಿರುವವರಲ್ಲ. ಮತ್ತೆ ಅವನ ತಲೆ ಹೇಗೆ ಕಡಿಯುವುದು? ಉಪಾಯ. ನೀವು ಕೇಳಿದಂತೆ ತಲೆಯನ್ನು ಕೊಡುವುದಕ್ಕೆ ನಾವು ಸಿದ್ಧರಿದ್ದೇವೆ. ಸರಿ, ಕೊನೆಯ ಕ್ಷಣದಲ್ಲಿ ನಮ್ಮ ಒಂದು ಮಾತನ್ನು ನಡೆಸಿಕೊಡ್ಬೇಕು. ಏನು? ತುಂಬಿದ ಜಲರಾಶಿಯ ಮಧ್ಯೆ ಒಂದು ಬಿಂದು ಕೂಡ ನೀರು ನಮ್ಮ ಮೈ ಶೋಕದ ದರದಲ್ಲಿ ತಲೆಯನ್ನು ತೆಗೆದುಕೊ. ಅರಿಯದ ಮಯಾಲಲೆ ಮರುಳವೆಂದೆಂಬುದಲಿ ಕರುಣಿಸಿ ಜ್ಞಾನ ದೃಷ್ಟಿಯನ್ನು ನನಗನು ವಿಶ್ವರೂಪದೋಳೀಕ್ಷಿಸುತ್ತಲೇ ನೆರಮುದಿಸಿದರ ಹರಿಯನು. ಕರ್ಣದ ಕಿಲ್ಬಿಷದಿಂದ ಹುಟ್ಟಿಕೊಂಡಂತಹ ಇವರಿಗೆ ಕೊನೆಯ ಸಂದರ್ಭದಲ್ಲಿ ನಾನು ಯಾರು ಏನು ಅನ್ನುವುದನ್ನು ಅರ್ಥ ಮಾಡಿಸಬೇಕು. ಅದಕ್ಕಾಗಿ ವಿಶ್ವಾತ್ಮಕನಾಗಿ ಕಾಣಿಸಿಕೊಳ್ಳ. ಕ್ಷೀರಾಳವ ಶಯನ ನಾರಾಯಣ ನೀರಜದಳ ನಯನ ನಾರಾಯಣ ನೀರಜದಳ ನಯನ ಘೋರ ದುರಿದ ಸಂಹಾರಣ ಘೋರ ದುರಿದ ಸಂಹಾರಣ ದೀನೋದಾರಿ ರಮ ರಮಣ ಕ್ಷೀರಾಳವ ಶಯನ
ನಾರಾಯಣ ನೀರಜದಳ ನಯನ ನಾರಾಯಣ ನೀರಜದಳ ನಯನ ಶ್ರೀಹರಿ ಓ ಕ್ಷೀರಾರ್ಣವಶಯನ ನೀರಜದಳ ನಯನ ನಿನ್ನನ್ನು ನಾರಾಯಣ ಹೀಗೆ ನಾವು ಸ್ತುತಿ ಮಾಡುತ್ತೇವೆ. ಸ್ವಾಮಿ, ಅಜ್ಞರಾದ ನಮ್ಮ ನೆತ್ತಿಯ ಮೇಲೆ ಕೈಯಿಟ್ಟು ನಮಗೆ ಸುಜ್ಞಾನವನ್ನು ಅನುಗ್ರಹ ಮಾಡಿ ನಮ್ಮ ಕಣ್ಣುಗಳಿಗೆ ನಿನ್ನ ವಿಶ್ವವಿರಾಟ್ ಸ್ವರೂಪವನ್ನು ಕಾಣುವ ಸೌಭಾಗ್ಯವನ್ನು ಕರುಣಿಸಿತು. ನಾವು ಮತ್ತೆ ನೀನು ನಮ್ಮೊಳಗೆ ಇರುವಂತಹ ಸಂಬಂಧ ಏನು ಎಲ್ಲವೂ ಈಗ ಮನದಟ್ಟಾಗಿದೆ. ಓ ತಂದೆಯೇ, ಈ ನಿನ್ನ ಮಕ್ಕಳ ಸರ್ವ ಅಪರಾಧವನ್ನು ಕ್ಷಮಿಸಿ ಉದ್ಧಾರ ಮಾಡು ತಂದೆ. ಮನೋರಣೀಯನೂ ಮಹತೋ ಮಹಿಮನೂ ಆದಂತಹ ನಿನ್ನ ದಿವ್ಯ ಚರಣವನ್ನು ಕಂಡ ಮೇಲೆ ನಮಗೆ ಬದುಕುವ ಆಸೆ ಇಲ್ಲ ಸ್ವಾಮಿ. ನಮಗೆ ಮೋಕ್ಷವನ್ನು ಅನುಗ್ರಹಿಸುವ ಜೊತೆಯಲ್ಲಿ ನಮ್ಮ ಹೆಸರು ಶಾಶ್ವತವಾಗಿ ಉಳಿಯುವಂತೆ ಕರುಣಿಸು ತಂದೆ. ಕರುಣಿಸುರಲ ಭಯವನು ದೈತ್ಯರಿಗೆ ಮನೆರದ ಕಾಂತಿಯ ನಿನಗೆ ಮಧು ಎನ್ನುವೆ ಕಡಿಣವಾದ ತನುವಿರ್ಬನಿಯು ಅದರಿಯು ಕೈಟಬನೆನುದು ಮುದದಿಯು ನಿಮ್ಮಿಷ್ಟದಂತೆ ನಡೆಸುವೆನೆಂದು ಮಕ್ಕಳೇ, ಈ ಪ್ರಪಂಚದಲ್ಲಿ ಕಾಣಿಸಿಕೊಂಡಂತಹ ಯಾವುದೇ ಒಂದು ಜೀವಿಗಾದ್ರೂ ಗುರುತಿಸಲ್ಪಡುವುದಕ್ಕೆ ಹೆಸರು ಅನ್ನುವುದು ಅಗತ್ಯ. ಪಿತೃ ಸ್ಥಾನದಲ್ಲಿ ನಿಂತು ನಿಮಗೆ ನಾಮಕರಣವನ್ನು ನಾನೇ ಮಾಡ್ತೇನೆ. ಮೃದುವಾದಂತಹ ದೇಹವನ್ನು ಹೊಂದಿದ ನೀನು ಮಧು, ಕಠಿಣವಾದಂತಹ ದೇಹವನ್ನು ಹೊಂದಿದ ನೀನು ಕೈಠಬ. ಕೃತಾರ್ಥನಾದನಪ್ಪ. ನಿಮ್ಮ ಹೆಸರನ್ನು ಈ ಪ್ರಪಂಚದಲ್ಲಿ ಶಾಶ್ವತವಾಗಿ ಉಳಿಸಬೇಕು ಅನ್ನುವಂತಹ ಉದ್ದೇಶದಿಂದಲೇ ಮಧುವನ್ನು ಕೊಂದು ಮಧುಸೂದನ, ಕೈಠವನನ್ನು ಕೊಂದು ಕೈಟಬಾಂತಕ ಅನ್ನುವಂತ ಹೆಸರಿನಿಂದ ಕಾಣಿಸಿಕೊಳ್ಳುವವನಿದ್ದೇನೆ. ಆದ್ರೆ ಮಕ್ಕಳೇ, ನೀವು ತಿಳಿದೋ ತಿಳಿದೆಯೋ ಮಾತೊಂದನ್ನು ಆಡಿಬಿಟ್ಟಿರಿ. ಕಾಣುತ್ತಿರುವಂತಹ ಜಲರಾಶಿಯಿಂದ ಒಂದು ಹನಿ ನೀರು ನಮ್ಮ ದೇಹವನ್ನು ಸೋಕದ ರೀತಿಯಲ್ಲಿ ನಮ್ಮ ಪ್ರಾಣವನ್ನು ಪಡೆದುಕೋ ಅನ್ನುವ ಹಾಗೆ ಯೋಚನೆ ಮಾಡಬೇಡಿ. ಜಂಘಾ ಪ್ರದೇಶವನ್ನು ವಿಸ್ತರಿಸಿದ್ದೇನೆ, ಏರಿಕೊಳ್ಳಿ. ಜಯ 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 ಜಯ. ತರಿದು ಮೇದನ ಜಲದಿಯಲಿ ಸೇರಿದುದು ಧರೆಯ ಸೊಲಿಸುತ್ತ ಮೇದಿನೆಯನು ಧರಿಸಿ ಹೆಸರನು ನಾಭಿ ಕಮಲದಿ ಮೆರವ ಕಮಲ ಜನನ್ನು ನೇಮಿಸಿ ಸೃಷ್ಟಿ ಕಾರ್ಯದಲ್ಲಿ ದೀರ್ಘದೇಹಿಗಳನ್ನು ಕೊಂದು ಅವರಿಗೆ ಮೋಕ್ಷವನ್ನು ಅನುಗ್ರಹಿಸಿದ್ದಾಯಿತು. ಅವರ ಹೆಸರನ್ನು ಈ ಪ್ರಪಂಚದಲ್ಲಿ ಶಾಶ್ವತವಾಗಿ ಉಳಿಸಿದ್ದೂ ಆಯಿತು. ಮಧುಕೈಟಬರನ್ನು ವಧಿಸಿ ಅವರ ದೇಹದಿಂದ ಮೇಧಸ್ಸನ್ನು ಬೇರ್ಪಡಿಸಿ ಕಾಣುತ್ತಿರುವಂತಹ ಜಲಧಿಯ ಮೇಲೆ ಹರಡಿಬಿಟ್ಟವನಿದ್ದೇನೆ. ಆ ಮೂಲಕವಾಗಿ ಭೂಮಿಯ ನಿರ್ಮಾಣ ಆಯಿತು ಅನ್ನುವುದು ಸತ್ಯ. ಇನ್ನು ಮುಂದಕ್ಕೆ ಈ ಭೂಮಿ ಮೇದಿನಿ ಅನ್ನುವ ಹಾಗೆ ಪ್ರಖ್ಯಾತವಾಗಲಿ. ಬ್ರಹ್ಮನ ಸೃಷ್ಟಿಗೆ ಯೋಗ್ಯವಾದಂತಹ ಕ್ಷೇತ್ರವೇನೋ ಸಿದ್ಧವಾಯಿತು. ಇನ್ನು ಇಲ್ಲಿರುವುದಲ್ಲ, ನಿಜ ಮನೆಯಾದಂತಹ ವೈಕುಂಠವನ್ನು ಸೇರಿಕೊಳ್ತೇನೆ.